ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ನವೆಂಬರ್ ತಿಂಗಳ 26ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯನೆ, ಶರತ್ ಋತು, ಕಾರ್ತಿಕ ಮಾಸ, ಕೃಷ್ಣ ಪಕ್ಷದ ಏಕಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 3:13 ಇರಲಿದೆ. ಈ ದಿನದ ನಕ್ಷತ್ರ ಹಸ್ತ ನಕ್ಷತ್ರ. ಇದು ಈ ದಿನ ರಾತ್ರಿ 4:55 ಇರಲಿದೆ. ನಂತರ ಚಿತ್ತ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಮಧ್ಯಾಹ್ನ 2:27 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಪ್ರೀತಿ ಯೋಗ. ಇದು ಈ ದಿನ ಮಧ್ಯಾಹ್ನ 2:12 ಇರಲಿದೆ. ನಂತರ ಆಯುಷ್ಮಾನ್ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಶ್ಚಿಕ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:02 ಅಪರಾಹ್ನ 4:28 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:10 ಮಧ್ಯಾಹ್ನ 1:36 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:18 ಬೆಳಿಗ್ಗೆ 10:44 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:59 ಬೆಳಿಗ್ಗೆ 9:41 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:47 ಮಧ್ಯಾಹ್ನ 12:29 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 9:46 ರಾತ್ರಿ 11:34 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:21 ಸೂರ್ಯಾಸ್ತ ಸಂಜೆ 5:50. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಈ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳಿರಲಿ, ಅಂದರೆ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವ್ರಿಗಾಗಲಿ, ಖರೀದಿ ಮಾಡುವಂಥವ್ರಿಗೆ ಅಥವಾ ಅದರಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂಥವ್ರಿಗೆ ತುಂಬ ಅನುಕೂಲಕರವಾಗಿರುವಂತಹ ದಿನ. ಹಾಗಾಗಿನೇ ಈ ಭೂಮಿಕಾರಕ ಕುಜನನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮ್ಮ ಸ್ವಂತ ಮನೆಯ ಕನಸು ನನಸಾಗುತ್ತೆ. ಹಾಗೆ ಈ ಸ್ವಂತ ಮನೆಯನ್ನು ಹೊಂದುವಂಥ ಯೋಗ ಪ್ರಾಪ್ತಿಯಾಗುತ್ತೆ. ಹಾಗೆ ಈ ಕುಜ ಸ್ಪರ್ಧೆಗೆ, ಸಾಹಸಕ್ಕೆ, ಶಕ್ತಿಗೆ
ಅಧಿಕಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಸ್ಪರ್ಧಾಳುಗಳಿಗೆ, ಅದರಲ್ಲೂ ಕ್ರೀಡಾಪಟುಗಳು, ಏಕೆಂದರೆ ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ, ಅಲ್ಲಿ ಒಂದು ಸಾಹಸವನ್ನು ಅವರು ತೋರಿಸುವಂಥದ್ದು. ಹಾಗಾಗಿ ಕ್ರೀಡಾಪಟುಗಳಿಗೆ ಈ ದಿನ ತುಂಬ ಅನುಕೂಲಕರವಾದಂತಹ ಸನ್ನಿವೇಶ ಇದೆ. ಅದೇ ರೀತಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಾ ಇರುವಂಥವರು, ಅದರ ಪೂರ್ವ ಸಿದ್ಧತೆಯಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೂ ಕೂಡ ತುಂಬ ಅತ್ಯುತ್ತಮವಾದಂತಹ ದಿನ. ಏಕೆಂದರೆ ನೀವು ಸ್ಪರ್ಧೆಯಲ್ಲಿ ಭಾಗವಹಿಸ್ತೀರಿ, ಸ್ಪರ್ಧೆಯಲ್ಲಿ ಜಯಗಳಿಸ್ತೀರಿ. ಹಾಗೆ ಕುಜ ಅಧಿಕಾರಕ್ಕೂ ಕೂಡ ಕಾರಕನಾಗಿರೋದ್ರಿಂದ ಈ ದಿನ ಅಧಿಕಾರಿ ವರ್ಗದವರೆಗೂ ಕೂಡ ತುಂಬ ಅನುಕೂಲತೆಗಳಿದೆ. ಹಾಗಾಗಿ ಈ ದಿನ ಕುಜನಿಂದಲೇ ಶುಭ ಫಲಗಳನ್ನು ಪಡ್ಕೊಳ್ಳುವಂಥದ್ದು, ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟಂತಹ ಕೆಲವು ವಿಶೇಷವಾದಂತಹ ಅನುಕೂಲತೆಗಳು ಒದಗಿ ಬರುತ್ತೆ. ಜೊತೆಗೆ ಈ ದಿನ ಇರುವಂತಹ ಗುರು ಹೋರಾದಲ್ಲಿ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿದ್ರಂತೂ ಅತ್ಯುತ್ತಮ ಫಲಗಳು ಸಿಕ್ಕತ್ತೆ. ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಈ ದಿನ ಇರುವಂಥ ಗುರು ಹೋರ ತುಂಬ ಚೆನ್ನಾಗಿದೆ. ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 17 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 20 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 5 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 2 ನಿಮಿಷದವರೆಗೆ, ಹಾಗೆ ಸಂಜೆ 6 ಗಂಟೆ 52 ನಿಮಿಷದಿಂದ ರಾತ್ರಿ 7 ಗಂಟೆ 55 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಏಕೆಂದರೆ ಈ ಶನಿ ಹೋರಾದಲ್ಲಿ ನೀವು ಕೆಲಸಗಳನ್ನು ಆರಂಭ ಮಾಡಿದ್ರೆ ಮಂದಗತಿಯಲ್ಲಿ ಆ ಕೆಲಸಗಳು ಸಾಗತ್ತೆ. ಹಾಗಾಗಿನೇ ಬಹಳ ಬೇಗ ನಿಮಗೆ ಫಲಿತಾಂಶಗಳು ಸಿಕ್ಕಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಕೆಲವೊಂದು ಪ್ರಮುಖವಾದಂತಹ ಕಾರ್ಯಗಳನ್ನು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 7 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 5 ನಿಮಿಷದವರೆಗೆ, ಹಾಗೆ ಸಂಜೆ 5 ಗಂಟೆ 50 ನಿಮಿಷದಿಂದ ಸಂಜೆ 6 ಗಂಟೆ 52 ನಿಮಿಷದವರೆಗೆ, ಇನ್ನು ರಾತ್ರಿ 1 ಗಂಟೆ 7 ನಿಮಿಷದಿಂದ ರಾತ್ರಿ 2 ಗಂಟೆ 10 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ರವಿ ಹೋರ ತುಂಬ ಅನುಕೂಲಕರವಾಗಿರುವಂಥದ್ದು. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ತುಂಬ ಅನುಕೂಲ ಇದೆ. ಹಾಗೆ ರಾಜಕಾರಣಿಗಳು ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ, ಯಾವುದೇ ರೀತಿಯ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೆ ಅತ್ಯುತ್ತಮ ಸಮಯ ಅಂತ ಹೇಳಿದ್ರೆ ಈ ದಿನ ಇರುವಂಥ ರವಿ ಹೋರದ ಸಮಯ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಫಾಲೋ ಅಪ್ ಮಾಡುವಂಥ ವಿಚಾರವನ್ನು ಕೂಡ ರವಿ ಹೋರಾದಲ್ಲಿ ಪ್ರಯತ್ನ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದಲ್ಲಿರುವಂಥ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು. ಇಂತಹ ಯಾವುದೇ ಒಂದು ಅಜೆಂಡಾ ಇದ್ದರೆ ನಿಮ್ಮ ಮುಂದೆ ಈ ದಿನ ಆದಷ್ಟು ರವಿ ಹೋರಾದಲ್ಲಿ ಮಾಡಿ, ಒಳ್ಳೆಯ ಅನುಕೂಲ ಇದೆ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 7 ಗಂಟೆ 17 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 15 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 2 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ 57 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 57 ನಿಮಿಷದಿಂದ ರಾತ್ರಿ 10 ಗಂಟೆಯವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಚಂದ್ರ ಹೋರವನ್ನು ಮಾತ್ರ ಸ್ವಲ್ಪ ಅವಾಯ್ಡ್ ಮಾಡಿ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ವ್ಯವಹಾರ ಮಾಡುವಂಥವ್ರು, ಅಂದರೆ ಅದನ್ನು ಮಾರಾಟ ಮಾಡಲಿ, ಖರೀದಿ ಮಾಡಲಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆದಷ್ಟು ಈ ವ್ಯವಹಾರ ಮಾಡುವಂಥವರು ಈ ವ್ಯಾಪಾರದ ಒಂದು ಅಭಿವೃದ್ಧಿಗಾಗಲಿ ಅಥವಾ ಬಂಡವಾಳ ತೊಡಗಿಸುವಂಥ ವಿಚಾರ, ವ್ಯಾಪಾರದ ಸಂಬಂಧವಾಗಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ವಿಚಾರವನ್ನು ಆದಷ್ಟು ಈ ಚಂದ್ರ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 7 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 52 ನಿಮಿಷದಿಂದ ಸಂಜೆ 5 ಗಂಟೆ 50 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 5 ನಿಮಿಷದಿಂದ ರಾತ್ರಿ 1 ಗಂಟೆ 7 ನಿಮಿಷದವರೆಗೆ ಚಂದ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಹೊರ ಯಾವುದು ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿ ನಿಮ್ಮ ಪ್ರಯತ್ನದಲ್ಲಿ ಯಶಸ್ಸನ್ನು ಪಡ್ಕೊಳ್ಳಿ. ಹಾಗಾಗಿ ನಮ್ಮ ಹಿರಿಯರ ಮಾರ್ಗದರ್ಶನದಂತೆ ಪ್ರತಿ ದಿನದಲ್ಲಿ ಒಳ್ಳೆಯ ಸಮಯ, ಶುಭ ಸಮಯ ಅನ್ನುವಂಥದ್ದಿದೆ, ಒಳ್ಳೆಯ ಹೊರ ಅನ್ನುವಂಥದ್ದು ಇರುತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನೀವು ಅಂದುಕೊಂಡಂತಹ ಫಲಿತಾಂಶಗಳನ್ನು ಪಡ್ಕೊಳ್ಬೋದು, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ,
ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಈ ದಿನ ಏಕಾದಶಿಯ ತಿಥಿ ಇರುವಂಥ ದಿನ. ಹಾಗೆ ಈ ದಿನದ ಏಕಾದಶಿಯನ್ನು ಉತ್ಪನ್ನ ಏಕಾದಶಿ ಅಂತ ಹೇಳಿ ಕರೀತಾರೆ. ಕೆಲವರು ಇದನ್ನೇ ಉತ್ಪತ್ತಿ ಏಕಾದಶಿ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಇನ್ನು ಈ ದಿನ ಪವಿತ್ರವಾದಂಥ ಮತ್ತೊಂದು ಯೋಗ ಇದೆ. ಅದೇನೆಂದರೆ ದ್ವಿಪುಷ್ಕರ್ ಯೋಗ ಇರುವಂಥದ್ದು. ಅಂದರೆ ಚಿತ್ತಾ ನಕ್ಷತ್ರ ಇರಬೇಕು, ಮಂಗಳವಾರ ಇರಬೇಕು, ಜೊತೆಗೆ ಕೃಷ್ಣ ಪಕ್ಷದ ದ್ವಾದಶಿಯ ತಿಥಿ ಇರಬೇಕು. ಈ ಮೂರೂ ಸೇರ್ಪಡೆ ಆದರೆ ದ್ವಿಪುಷ್ಕರ್ ಯೋಗ ಇರುವಂಥ ಸಂದರ್ಭ. ಇದು ತುಂಬ ಶುಭ ಸಮಯ ಇದು. ಹಾಗಾಗಿ ಈ ದ್ವಿಪುಷ್ಕರ್ ಇರುವಂಥ ಸಮಯ ಅಂತ ಹೇಳಿದ್ರೆ ನಾಳೆ ಬೆಳಿಗ್ಗೆ 4:34 ನಾಳೆ ಬೆಳಿಗ್ಗೆ 6:28 ದ್ವಿಪುಷ್ಕರ್ ಇರುವಂಥ ಸಮಯ ಇದು. ಹಾಗೆ ಈ ದಿನದ ಏಕಾದಶಿಯನ್ನು ಉತ್ಪನ್ನ ಏಕಾದಶಿ ಅಂತ ಹೇಳಿ ಕರೆದ್ವಿ. ಈ 24 ಏಕಾದಶಿಗಳು ವರ್ಷದಲ್ಲಿ ಬರುವಂಥ ಏಕಾದಶಿಗಳೇನಿದೆ ಅದರಲ್ಲಿ ಈ ಉತ್ಪನ್ನ ಏಕಾದಶಿ ಅಥವಾ ಉತ್ಪತ್ತಿ ಏಕಾದಶಿಗೆ ಅತ್ಯಂತ ಮಹತ್ವವನ್ನು ಕೊಟ್ಟಿದ್ದಾರೆ. ಏಕೆಂತ ಹೇಳಿದ್ರೆ ಇದು ಯೋಗ ನಿದ್ರೆಯಲ್ಲಿದ್ದಂತಹ ವಿಷ್ಣು ಎಚ್ಚರಗೊಂಡು ಉತ್ಥಾನ ದ್ವಾದಶಿಯ ದಿನ ತುಳಸಿಯೊಂದಿಗೆ ವಿವಾಹ ಆಗುವಂಥ ಸಂದರ್ಭದಲ್ಲಿ ಬರುವಂಥ ಏಕಾದಶಿ ಇದು. ಹಾಗಾಗಿನೇ ಈ ದಿನ ವಿಷ್ಣುವಿನ ಜೊತೆಯಲ್ಲಿ ಮಹಾಲಕ್ಷ್ಮಿಯನ್ನು ಮತ್ತು ತುಳಸಿ ದೇವಿಯನ್ನು ವಿಶೇಷವಾಗಿ ಪೂಜೆ ಮಾಡಬೇಕು ಅನ್ನುವಂಥದ್ದಿದೆ. ಹಾಗಾಗಿನೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವರ್ಷದ ಉತ್ಪನ್ನ ಏಕಾದಶಿಯ ದಿನ ಶುಭ ಯೋಗಗಳು ರೂಪುಗೊಂಡಿರುವಂತಹ ದಿನ. ಹಾಗಾಗಿ ಈ ದಿನದ ವಿಶೇಷತೆಯನ್ನು ಈ ಯೋಗಗಳು ಹೆಚ್ಚಿಸಿರುವಂಥದ್ದು. ಹಾಗಾಗಿನೇ ಯಾರು ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಬಯಸ್ತಾರೋ ಅಂಥವರು ಈ ಉತ್ಪನ್ನ ಏಕಾದಶಿಯ ದಿನ ವಿಷ್ಣುವನ್ನು ಮತ್ತು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು. ಇನ್ನು ಈ ದಿನ ಪ್ರೀತಿ ಯೋಗ ಇರುತ್ತೆ ಮತ್ತು ಆಯುಷ್ಮಾನ್ ಯೋಗ ಕೂಡ ಇದೆ. ಜೊತೆಗೆ ದ್ವಿಪುಷ್ಕರ ಯೋಗ ಕೂಡ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿನೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಮೂರು ಯೋಗಗಳು ಬಂದರೆ ಆ ಸಂದರ್ಭದಲ್ಲಿ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ 2 ಪಟ್ಟು ಲಾಭ ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಈ ಶುಭ ಏಕಾದಶಿಯ ದಿನ ಹಸ್ತ ನಕ್ಷತ್ರ ಮತ್ತು ಚಿತ್ತಾ ನಕ್ಷತ್ರದ ಶುಭ ಸಂಯೋಗ ಏನಿದೆ ಅದು ಕೂಡ ವಿಶೇಷವಾಗಿ ರೂಪುಗೊಳ್ತಾ ಇದೆ. ಹಾಗಾಗಿನೇ ಈ ಉತ್ಪನ್ನ ಏಕಾದಶಿಯ ಸಂಬಂಧ ಲಕ್ಷ್ಮೀ ದೇವಿಯೊಂದಿಗೆ ಇರುವಂಥದ್ದು. ಹಾಗಾಗಿ ಮಹಾಲಕ್ಷ್ಮಿಯ ಕೃಪೆಯನ್ನು ಪಡ್ಕೊಳ್ಳಿಕ್ಕೆ, ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಮತ್ತು ಈ ಎಲ್ಲ ಯೋಗ ಮತ್ತು ನಕ್ಷತ್ರಗಳ ಶುಭ ಸಂಯೋಗ ಏನಿದೆ ಅದು ಈ 5 ರಾಶಿಯವರಿಗೆ ವಿಶೇಷವಾದ ಅದೃಷ್ಟವನ್ನು ತರ್ತಾ ಇದೆ. ಹಾಗಾಗಿನೇ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳುವಂಥ ಅದೃಷ್ಟಶಾಲಿ 5 ರಾಶಿಗಳವರು ಅಂತ ಹೇಳಿದ್ರೆ ಮೊದಲನೇದಾಗಿ ಮೇಷರಾಶಿ. ಇಲ್ಲಿ ಮೇಷರಾಶಿಯವರಿಗೆ ಈ ಉತ್ಪನ್ನ ಏಕಾದಶಿಯ ಸಮಯದಲ್ಲಿ ಸಾಕಷ್ಟು ಆರ್ಥಿಕ ಲಾಭಗಳು ಉಂಟಾಗುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರಗಳು ಪ್ರಗತಿದಾಯಕವಾಗಿರುತ್ತೆ, ಅಭಿವೃದ್ಧಿಯತ್ತ ಸಾಗ್ತಾ ಇರುತ್ತೆ. ಇನ್ನು ಹೊಸದಾಗಿ ಗ್ರಾಹಕರು ಸೇರ್ಪಡೆಯಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಅದ್ಭುತವಾದ ಲಾಭವನ್ನು ಪಡ್ಕೊಳ್ತೀರಿ. ಜೊತೆಗೆ ಈ ಅವಧಿಯಲ್ಲಿ ನಿಮಗೆ ಉದ್ಯೋಗದಲ್ಲಿ ಒಂದು ಬಡ್ತಿ ಸಿಕ್ಕುವಂಥದ್ದು ಅಥವಾ ಉದ್ಯೋಗದಲ್ಲಿ ಏನೋ ಒಂದು ರೀತಿಯಲ್ಲಿ ವರ್ಗಾವಣೆ ಆಗಲಿ, ವೇತನದ ಹೆಚ್ಚಳ ಆಗಲಿ ಅಥವಾ ನಿಮ್ಮ ಜವಾಬ್ದಾರಿಯುತ ಕೆಲಸಗಳನ್ನು ಮಾಡುವಂಥ ಒಂದು ಸಂತೋಷದ ವಾತಾವರಣ ಇರುತ್ತೆ. ಹಾಗೆ ಸಾಕಷ್ಟು ಗೌರವ ಸ್ಥಾನಮಾನವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ ಸಮಾಜದಲ್ಲಿ. ನಿಮ್ಮ ಆದಾಯವನ್ನು ಹೆಚ್ಚಿಸಲಿಕ್ಕೆ ನಿಮಗೆ ಸಾಕಷ್ಟು ಹೊಸ ಹೊಸ ಮಾರ್ಗಗಳು ಅನ್ವೇಷಣೆ ಆಗುವಂಥದ್ದು. ಒಂದಲ್ಲ 2-3 ಮೂಲಗಳಿಂದ ಆದಾಯವನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಅತ್ಯುತ್ತಮವಾದಂಥ ಸಮಯ ಇದು. ಏಕೆ ಅಂತ ಹೇಳಿದ್ರೆ ನಿಮ್ಮ ಯಾವುದೇ ರೀತಿಯ ಶೈಕ್ಷಣಿಕ ಸಮಸ್ಯೆಗಳಿದ್ದರೂ ಅದು ಬಗೆಹರಿಯುತ್ತೆ. ಯಾರದ್ದೋ ಮೂಲಕ ಅದಕ್ಕೆ ಒಂದು ಉತ್ತಮ ಫಲಿತಾಂಶಗಳನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಮುಂದುವರಿಯುತ್ತೆ. ಹಾಗೆ ಮನೆಯಲ್ಲಿ ಶಾಂತಿ, ಸಂಯಮ ಅನ್ನುವಂಥದ್ದು, ಮನೆಯ ವಾತಾವರಣ ಚೆನ್ನಾಗಿರುತ್ತೆ. ಹಾಗಾಗಿ ಈ ಮೇಷರಾಶಿಗೆ ಸೇರಿದಂತಹವರ ವೈವಾಹಿಕ ಜೀವನ ಕೂಡ ಬಹಳ ಚೆನ್ನಾಗಿರುತ್ತೆ. ನಿಮ್ಮ ಸಂಬಂಧಗಳನ್ನು ಬಲಗೊಳಿಸಲಿಕ್ಕೆ ಸಾಕಷ್ಟು ಅವಕಾಶಗಳು ಈ ದಿನ ಸಿಕ್ಕುವಂಥದ್ದು. ಒಟ್ಟಾರೆ ಈ ದಿನದ ಏಕಾದಶಿ ನಿಮಗೆ ಉತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಈ ಉತ್ಪನ್ನ ಏಕಾದಶಿಯ ಸಮಯ ತುಂಬ ಅನುಕೂಲಕರವಾಗಿರುವಂಥದ್ದು. ಅದರಲ್ಲೂ ಈ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಬಹಳ ಅತ್ಯುತ್ತಮವಾಗಿರುವಂಥ ಸಮಯ ಇದು. ಹಾಗಾಗಿ ನಿಮ್ಮ ಯಾವುದೇ ರೀತಿಯ ಬಂಡವಾಳ ಹೂಡುವಂಥದ್ದು, ಇನ್ನು ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು, ಭೂಮಿಯ ಮೇಲೆ ಹಣ ಹೂಡಿಕೆ ಮಾಡುವಂಥದ್ದು. ಅಂದರೆ ನೀವು ಬಂಡವಾಳ ಹಾಕಬೇಕು ಅಂತ ಹೇಳಿದ್ರೆ ಭೂಮಿ ಮೇಲೆ ಹಾಕಿ, ಮನೆ ಮೇಲೆ, ಸೈಟ್ ಮೇಲೆ, ಜಮೀನಿನ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಲಾಭ ದುಪ್ಪಟ್ಟಾಗತ್ತೆ.
ಇನ್ನು ಮಿಥುನ ರಾಶಿಯವರಿಗೆ ಈ ಹಳೆಯ ಸಾಲಗಳಿಂದ ಈ ಸಮಯದಲ್ಲಿ ಮುಕ್ತಿ ಸಿಕ್ಕುವಂತಹ ಸಮಯ. ಹಾಗಾಗಿನೇ ನಿಮಗೆ ಒತ್ತಡಗಳು ನಿವಾರಣೆಯಾಗುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿರಲಿ, ಯಾವುದೇ ರೀತಿಯ ಕಷ್ಟವನ್ನು ಅನುಭವಿಸ್ತಾ ಇದ್ದರೆ ಅದು ಕೂಡ ನಿವಾರಣೆಯಾಗುವಂಥ ಒಂದು ಸಂದರ್ಭ ಬರ್ತಾ ಇದೆ. ಇನ್ನು ಹೊಸ ವ್ಯಾಪಾರಿ ಸಂಬಂಧಗಳು ರೂಪುಗೊಳ್ಳೋದ್ರಿಂದ ನೀವು ವ್ಯಾಪಾರವನ್ನು ವಿಸ್ತರಣೆ ಮಾಡ್ತೀರಿ, ಇದರಲ್ಲಿ ಯಶಸ್ಸನ್ನು ಕಾಣ್ತೀರಿ. ಅದರಲ್ಲೂ ಚಿಲ್ಲರೆ ವ್ಯಾಪಾರಿಗಳಿಗಂತೂ ಈ ಅವಧಿಯಲ್ಲಿ ಉತ್ತಮ ಲಾಭವನ್ನು ಪಡೆಯುವಂಥ ಒಳ್ಳೆಯ ಯೋಗ ಕೂಡ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ನೋಡಿ, ಪರೀಕ್ಷೆಯಲ್ಲಿ ಯಶಸ್ಸು. ನೀವು ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಬೇಕು, ಅದರ ಪೂರ್ವ ಸಿದ್ಧತೆಯಲ್ಲಿರುವಂಥವ್ರಿಗೆ ಈ ದಿನ ಅತ್ಯುತ್ತಮವಾದಂತಹ ಒಂದು ಯೋಗ ಇದೆ. ನಿಮ್ಮ ಕುಟುಂಬ ಜೀವನ ಸಂತೋಷಮಯವಾಗಿರುತ್ತೆ. ಹಾಗೆ ಮನೆಯವರ ಜೊತೆಯಲ್ಲಿ ನಿಮ್ಮ ಪ್ರಯಾಣ ಕೂಡ ಹಿತಕರವಾಗಿರುತ್ತೆ. ಅದರಲ್ಲಿ ಒಂದು ಲಾಭ, ಅನುಕೂಲ, ಈ ಎರಡನ್ನು ಕೂಡ ಕಾಣುವಂಥ ಯೋಗ ಇದೆ. ಇನ್ನು ನಿಮ್ಮ ಆರೋಗ್ಯ ಕೂಡ ಸಾಕಷ್ಟು ವೃದ್ಧಿಯಾಗುತ್ತೆ. ಹಾಗಾಗಿನೇ ಈ ಉತ್ಪನ್ನ ಏಕಾದಶಿ ನಿಮಗೆ ಹಲವು ರೀತಿಯಲ್ಲಿ ಉತ್ಪನ್ನಗಳು ನಿಮಗೆ ಸಿಕ್ಕುವಂಥದ್ದು. ಹಾಗೆ ನಿಮ್ಮ ಪರಿಶ್ರಮಕ್ಕೆ ಅನುಗುಣವಾಗಿ ಉತ್ತಮ ಫಲಿತಾಂಶಗಳು ನಿಮಗೆ ಉತ್ಪತ್ತಿಯಾಗುತ್ತೆ. ಇನ್ನು ಸಿಂಹ ರಾಶಿಯವರಿಗೆ ವಿಶೇಷವಾಗಿ ನಾಯಕತ್ವದ ಗುಣಗಳನ್ನು ಈ ದಿನ ತುಂಬ ಚೆನ್ನಾಗಿ ಉಪಯೋಗ ಮಾಡಿಕೊಳ್ತೀರಿ. ಹಾಗಾಗಿ ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನುವಂಥದ್ದು ಬಹಳ ಚೆನ್ನಾಗಿದೆ ನಿಮಗೆ. ಹಾಗೆ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೂ ಕೂಡ ಈ ದಿನ ಬಹಳ ಮುಂಚೂಣಿಯಲ್ಲಿ ಇರ್ತೀರಿ. ಹಾಗೆ ವ್ಯಾಪಾರದ ಮೂಲಕ ಈ ದಿನ ಧನ ಸಂಪತ್ತು ಹೆಚ್ಚಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ವ್ಯಾಪಾರದಲ್ಲಿ ಹೊಸ ಹೊಸ ಅವಕಾಶಗಳು ಸಿಕ್ಕತ್ತೆ, ಒಳ್ಳೆ ಆಪರ್ಚುನಿಟೀಸ್ ಇದೆ. ಅದೇ ರೀತಿಯಲ್ಲಿ ಸ್ಪರ್ಧೆಗಳು ಇದೆ, ಅದನ್ನು ಕೂಡ ಬಹಳ ಸಮರ್ಥವಾಗಿ ನೀವು ನಿಭಾಯಿಸ್ತೀರಿ. ಇನ್ನು ಈ ವ್ಯಾಪಾರದ ವಿಸ್ತರಣೆ ಆಗುವಂಥದ್ದು ಕೂಡ ಈ ದಿನ. ಜೊತೆಗೆ ವಿದ್ಯಾರ್ಥಿಗಳಿಗೆ ನೋಡಿ, ರಚನಾತ್ಮಕವಾದಂತಹ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಕಾಣುವಂಥದ್ದಿದೆ. ಹಾಗಾಗಿ ನಿಮ್ಮ ಪ್ರತಿಭೆಗೆ ಸೂಕ್ತ ಸ್ಥಾನಮಾನ ಸಿಕ್ಕತ್ತೆ, ಪ್ರತಿಭೆಗೆ ಪುರಸ್ಕಾರ ಸಿಕ್ಕತ್ತೆ. ಕೆಲವೊಮ್ಮೆ ನಿಮ್ಮ ಪ್ರತಿಭೆಯಿಂದ ಹವ್ಯಾಸದಿಂದ ಧನ ಸಂಪಾದನೆ ಆಗುವಂಥದ್ದು ಕೂಡ ಇದೆ. ಹಾಗೆ ಈ ಸಂದರ್ಭದಲ್ಲಿ ನೀವು ನಿಮ್ಮ ಕುಟುಂಬಸ್ಥರ ಜೊತೆಯಲ್ಲಿ ಉತ್ತಮ ಸಮಯವನ್ನು ಕಳೀತೀರಿ. ಜೊತೆಗೆ ವೈವಾಹಿಕ ಜೀವನದಲ್ಲೂ ಕೂಡ ಸಂತೋಷ, ಸಮೃದ್ಧಿ ಅನ್ನುವಂಥದ್ದು ಇದೆ. ಸಾಕಷ್ಟು ಈ ಕುಟುಂಬಕ್ಕಾಗಿ, ನಿಮ್ಮ ಸಮಾಜಕ್ಕಾಗಿ ಮಾಡುವಂತಹ ಒಂದು ಸೇವಾ ಮನೋವೃತ್ತಿ ಈ ದಿನ ಪ್ರಕಟವಾಗುತ್ತೆ. ಜೊತೆಗೆ ನಿಮ್ಮ ಆರೋಗ್ಯ ಕೂಡ ಸಾಕಷ್ಟು ಸುಧಾರಣೆಯಾಗೋದ್ರಿಂದ ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ಬಹಳಷ್ಟು ಮಟ್ಟಿಗೆ ನಿಮಗೆ ಇರುತ್ತೆ. ಒಟ್ಟಾರೆ ಈ ದಿನದ ಏಕಾದಶಿ ಮಹಾಲಕ್ಷ್ಮಿಯನ್ನು ನೀವು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇರಿ, ಅತ್ಯುತ್ತಮ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ತುಲಾ ರಾಶಿಯವರಿಗೆ ಈ ದಿನ ಸಂಪತ್ತಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಲಾಭ ಆಗುವಂಥ ಸಂಭವ ಇದೆ. ಅದರಲ್ಲೂ ಈ ಉತ್ಪನ್ನ ಏಕಾದಶಿಯ ಸಮಯದಲ್ಲಿ ನೀವು ಹೊಸ ಆಸ್ತಿಯನ್ನು ಖರೀದಿ ಮಾಡ್ತೀರಿ, ಹೊಸ ವ್ಯಾಪಾರಿ ಮಳಿಗೆಯನ್ನು ಪ್ರಾರಂಭ ಮಾಡ್ತೀರಿ. ಒಂದು ಅಂಗಡಿ ಇರ್ಬೋದು, ಕಚೇರಿ ಇರ್ಬೋದು, ನಿಮ್ಮದೇ ಆದಂಥ ಒಂದು ಸ್ವಂತ ಬಿಸ್ನೆಸ್ಸನ್ನು ಹೊಂದಲಿಕ್ಕೆ ಎಲ್ಲ ಪ್ರೇರೇಪಣೆಗಳು ಕೂಡ ಒದಗಿ ಬರುವಂಥದ್ದು. ನೋಡಿ, ಇದ್ದಕ್ಕಿದ್ದ ಹಾಗೆ ನಿಮಗೆ ಯಾವುದೋ ಒಂದು ಸಂಸ್ಥೆ ಅಥವಾ ಬ್ಯಾಂಕಿಂದ ಈ ಸಾಲದ ರೂಪದಲ್ಲಿ ಧನ ಸಹಾಯ ಸಿಕ್ಕುವಂಥದ್ದು ಇದೆ. ಹಾಗಾಗಿ ಸ್ವಲ್ಪ ಪ್ರಯತ್ನ ಮಾಡಿದ್ರೂ ಕೂಡ ವ್ಯಾಪಾರಕ್ಕೆ ಬೇಕಾಗಿರುವಂಥ ಬಂಡವಾಳವನ್ನು ನೀವು ಕ್ರೋಢೀಕರಣ ಮಾಡ್ತೀರಿ. ಇನ್ನು ಈ ಸ್ಥಿರಾಸ್ತಿಯನ್ನು ಖರೀದಿ ಮಾಡುವಂಥ ವಿಚಾರದಲ್ಲಿ ಅನುಕೂಲತೆಗಳಿದೆ. ಕೈಯಲ್ಲಿ ತುಂಬ ಕಾಸಿರಬೇಕು ಅನ್ನುವಂಥದ್ದೇನಿಲ್ಲ, ಸಂಕಲ್ಪ ಇದ್ದರೆ ಸಾಕು, ಮನಸ್ಸು ಮಾಡಿದ್ರೆ ಸಾಕು, ಏನನ್ನಾದರೂ ಖರೀದಿ ಮಾಡ್ಬೋದು, ಏನನ್ನಾದರೂ ಕೂಡ ನಿಮ್ಮದಾಗಿಸಿಕೊಳ್ಳುವಂಥ ಒಂದು ಅದೃಷ್ಟ ನಿಮಗಿದೆ ಈ ದಿನದಲ್ಲಿ. ಹಾಗೆ ಈ ಸಂದರ್ಭದಲ್ಲಿ ಈ ಕೆಲವು ಒತ್ತಡಗಳಿರುತ್ತಲ್ಲ, ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ ಅಥವಾ ವೈವಾಹಿಕ ಜೀವನದಲ್ಲಾಗಲಿ ಇರುವಂಥ ಒತ್ತಡಗಳಿಂದ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ, ಮಾನಸಿಕ ಶಾಂತಿಯನ್ನು ಪಡ್ಕೊಳ್ಳಿಕ್ಕೆ ಇದು ಸಹಾಯಕವಾಗಿರುತ್ತೆ. ಹಾಗಾಗಿ ನೀವು ಮಹಾವಿಷ್ಣುವನ್ನು ಆರಾಧನೆ ಮಾಡಿಬಿಟ್ರೆ ಸಾಕು, ಸ್ಮರಣೆ ಮಾಡ್ಕೊಂಬಿಟ್ರೆ ಸಾಕು, ಈ ದಿನ ಎಲ್ಲ ಕೆಲಸಗಳು ಕೂಡ ನಿಮಗೆ ಧನಾತ್ಮಕವಾದಂತಹ ಒಂದು ಫಲಿತಾಂಶವನ್ನು ತರುತ್ತೆ. ಹಾಗೆ ನಿಮ್ಮ ಆದಾಯವನ್ನು ಹೆಚ್ಚಿಸಲಿಕ್ಕೆ ಹೊಸ ಮಾರ್ಗಗಳನ್ನು ಕಂಡುಕೊಳ್ಳುವಂಥದ್ದು ಕೂಡ ಇದೆ. ಜೊತೆಗೆ ಈ ದಿನ ಮನೆಯವರೊಂದಿಗೆ ಯಾವುದೇ ರೀತಿಯ ವ್ಯಾಪಾರಗಳನ್ನು ಮಾಡ್ತಾ ಇದ್ದರೆ, ಅದರಲ್ಲೂ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಅದ್ಭುತವಾದಂಥ ಯಶಸ್ಸನ್ನು ಕಾಣ್ತೀರಿ. ಇನ್ನು ಈ ದಿನದಲ್ಲಿ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿ ಹೊಸತನ್ನು ನೀವು ಪಡ್ಕೊಳ್ಳುವಂಥ ಸಂಭವ ಕೂಡ ಇದೆ. ಹಾಗಾಗಿನೇ ಈ ಹಳೆಯ ವಿಚಾರಧಾರೆಗಳನ್ನು ಬಿಟ್ಟು ಹೊಸ ವಿಚಾರಕ್ಕೆ ನೀವು ಶಿಫ್ಟ್ ಆಗುವಂಥದ್ದು, ಅದರಿಂದ ಒಳ್ಳೆಯ ಫಲ ನಿಮಗೆ ಸಿಕ್ಕುವಂಥದ್ದು ಈ ಸಂದರ್ಭದಲ್ಲಿದೆ. ಇನ್ನು ವಿದ್ಯಾರ್ಥಿಗಳಿಗೆ
ನಿಮಗೆ ಉನ್ನತ ಶಿಕ್ಷಣಕ್ಕೆ ಒಳ್ಳೆಯ ಅವಕಾಶಗಳಿದೆ. ವಿದೇಶಿ ಪ್ರಯಾಣ ಇದೆ. ಅಂದರೆ ನಿಮ್ಮ ಒಂದು ಸ್ವಂತ ಗ್ರಾಮದಿಂದ, ಸ್ವಂತ ಒಂದು ರಾಜ್ಯದಿಂದ ಹೊರ ರಾಜ್ಯಕ್ಕೆ, ಹೊರ ದೇಶಕ್ಕೆ ಹೋಗಿ ಉನ್ನತ ಶಿಕ್ಷಣವನ್ನು ಪಡ್ಕೊಳ್ಳುವಂಥ ಅವಕಾಶಗಳು ಕೂಡ ಇದೆ. ಹಾಗೆ ಒಂದು ಕ್ವಾಲಿಟಿ ಟೈಮನ್ನು ನಿಮ್ಮ ಸಂಗಾತಿಯ ಜೊತೆಯಲ್ಲಿ ಕಳೆಯುವಂಥದ್ದು ಇದೆ. ಇದು ನಿಮ್ಮ ಸಂತೋಷವನ್ನು ಹೆಚ್ಚಿಸುತ್ತೆ. ವೈವಾಹಿಕ ಜೀವನ ಕೂಡ ಬಹಳ ಸಂತೋಷದಿಂದ ಇರುತ್ತೆ, ನೆಮ್ಮದಿಯಿಂದ ಕೂಡಿರುತ್ತೆ. ಒಟ್ಟಾರೆ ನಿಮಗೆ ಯಾವುದಕ್ಕೂ ಕೂಡ ಕೊರತೆ ಇಲ್ಲ. ಎಲ್ಲ ಕೆಲಸ ಕಾರ್ಯಗಳು ಕೂಡ ಭಗವಂತನ ಅನುಗ್ರಹದಿಂದ ಬಹಳ ಯಶಸ್ವಿಯಾಗಿ ನಡೀತಾ ಇರುತ್ತೆ ಈ ದಿನ. ಇನ್ನು ಧನು ರಾಶಿಯವರಿಗೆ ಈ ಒಂದು ಅವಧಿಯಲ್ಲಿ, ಅಂದರೆ ಈ ಉತ್ಪನ್ನ ಏಕಾದಶಿಯ ಸಂದರ್ಭದಲ್ಲಿ ಅತ್ಯುತ್ತಮವಾದಂಥ ಒಂದು ಪ್ರತಿಷ್ಠೆ, ಸ್ಥಾನಮಾನವನ್ನು ಪಡ್ಕೊಳ್ಳುವಂಥದ್ದು ಇದೆ. ಹಾಗಾಗಿ ನಿಮ್ಮ ಶ್ರಮಕ್ಕೆ, ಹಾಗೆ ನಿಮ್ಮ ಒಂದು ಮಾತಿಗೆ, ನಿಮ್ಮ ನಡತೆಗೆ ಈ ದಿನ ಅತ್ಯುತ್ತಮ ಗೌರವ ನೀವು ಸಂಪಾದನೆ ಮಾಡಿಕೊಳ್ಳುವಂಥದ್ದು ಇದೆ. ಹಾಗೆ ಸಾಕಷ್ಟು ಧನಲಾಭ ಕೂಡ ಇದೆ. ಇಲ್ಲಿ ಖರ್ಚು ಕಡಿಮೆ ಆದರೆ ಎಲ್ಲಿ ಉಳಿತಾಯ ಆಗುತ್ತೋ ಅದು ಕೂಡ ಈ ದಿನ ನಿಮ್ಮ ಒಂದು ಲಾಭ, ಅದು ಈ ದಿನ ನಿಮ್ಮ ಒಂದು ಗಳಿಕೆ. ಆ ನಿಟ್ಟಿನಲ್ಲಿ ನಿಮಗೆ ಈ ದಿನ ತುಂಬ ಲಾಭಗಳು ಇರುವಂಥ ಸಂದರ್ಭ ಇದೆ. ಹಾಗೆ ಈ ದಿನದಲ್ಲಿ ಉತ್ತಮ ಅವಕಾಶಗಳನ್ನು ನೀವು ಪಡ್ಕೊಳ್ಳುವಂಥದ್ದು ಇದೆ. ಭಗವಂತನೇ ಕೊಟ್ಟಿರುವಂಥ ಅವಕಾಶಗಳು, ಅದನ್ನು ಸದುಪಯೋಗಪಡಿಸ್ಕೊಳ್ಳಿ, ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಣೆ ಮಾಡಬೇಕು ಅಂದ್ಕೊಂಡಿರುವಂಥವ್ರಿಗೆ ಹೊಸ ಹೊಸ ಅವಕಾಶಗಳು ಈ ದಿನ ಸಿಕ್ಕತ್ತೆ. ಯಾರದ್ದೋ ಒಂದು ಮಾರ್ಗದರ್ಶನ ಇದೆ, ಯಾರದ್ದೋ ಅನುಭವದ ಒಂದು ಪ್ರೇರೇಪಣೆಯ ಮಾತುಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿನೇ ವ್ಯಾಪಾರದಲ್ಲಿ ತುಂಬ ಉತ್ಸಾಹದಲ್ಲಿ ವಿಸ್ತರಣೆ ಮಾಡ್ತೀರಿ. ಹೊಸ ಹೊಸ ಹಂತವನ್ನು ತಲುಪಲಿಕ್ಕೂ ಕೂಡ ಪ್ರಯತ್ನ ಮಾಡ್ತೀರಿ. ಇನ್ನು ನಿಮಗೆ ಬೇಕಾದಂತಹ ಕೆಲವು ವಸ್ತುಗಳನ್ನು, ಸಾಮಗ್ರಿಗಳನ್ನು ಖರೀದಿ ಮಾಡುವಂಥ ಯೋಗ ಇದೆ. ಜೊತೆಗೆ ಈ ದಿನ ಸಾಲವನ್ನು ಮಾಡಿದರೆ ಅವುಗಳೆಲ್ಲವನ್ನು ಈ ಸಂದರ್ಭದಲ್ಲಿ ತೀರಿಸುವಂಥ ಒಂದು ಮನಸ್ಸು ಮಾಡ್ತೀರಿ. ಇನ್ನು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಯಶಸ್ಸು ಗಳಿಸ್ಕೊಳ್ಳುವಂಥ ಅವಕಾಶ ಇದೆ. ಏಕೆಂದರೆ ನಿಮ್ಮ ಒಂದು ವಿಚಾರದಲ್ಲಿ, ನಿಮ್ಮ ಒಂದು ವಿಷಯದಲ್ಲಿ ನೀವು ತೆಗೆದುಕೊಂಡಿರುವಂಥ ಒಂದು ಸಬ್ಜೆಕ್ಟಲ್ಲಿ ಅಪಾರವಾದಂತಹ ಅನುಭವವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಜೊತೆಗೆ ನಿಮ್ಮ ತಂದೆ ತಾಯಿಯಂದ್ರ ಆಶೀರ್ವಾದ ಇದೆ, ಮನೆಯಲ್ಲಿರುವಂಥ ಹಿರಿಯರ ಆಶೀರ್ವಾದ, ಜೊತೆಗೆ ಭಗವಂತನ ಅನುಗ್ರಹ ಒಟ್ಟೊಟ್ಟಿಗೆ ಸಿಕ್ಕಿದಾಗ ನೀವು ಜೀವನವನ್ನು ತುಂಬ ಚೆನ್ನಾಗಿ ಆನಂದಿಸ್ತೀರಿ. ಹಾಗೆ ಈ ಜೀವನದಲ್ಲಿ ಬರುವಂತಹ ಕೆಲವು ಕಷ್ಟಗಳನ್ನು, ತೊಂದರೆಗಳನ್ನು ನಿವಾರಣೆ ಮಾಡಿಕೊಂಡು ನಗುನಗ್ತಾ ಇರಬೇಕು ಅನ್ನುವಂಥ ಜೀವನದ ಸಿದ್ಧಾಂತಕ್ಕೆ ಈ ದಿನ ಸಾಕಷ್ಟು ಪುರಾವೆಗಳು ಸಿಕ್ಕುವಂಥದ್ದು ಇದೆ. ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿದ್ರೆ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗೆ ಬಂಧುಗಳೇ, ಈ ಉತ್ಪನ್ನ ಏಕಾದಶಿ ಏನಿದೆ, ಇದು ನಮ್ಮ ದೇಹವನ್ನು ಶುದ್ಧೀಕರಿಸಿಕೊಳ್ಳಿಕ್ಕೆ, ಹಾಗೆ ಮನಸ್ಸನ್ನು ಉಲ್ಲಾಸದಲ್ಲಿ ಇಟ್ಕೊಳ್ಳಿಕ್ಕೆ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಈ ದಿನ ಉಪವಾಸವನ್ನು ಆಚರಣೆ ಮಾಡುವಂಥದ್ದು, ಜೊತೆಗೆ ವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು, ತುಳಸಿಯನ್ನು ಆರಾಧನೆ ಮಾಡುವಂಥದ್ದು. ಇದರಿಂದ ಸುಖ, ಶಾಂತಿ, ಸಮೃದ್ಧಿಗಳು ಉಂಟಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಯಾರು ಭಕ್ತಿಯಿಂದ ಈ ದಿನ ಉಪವಾಸ ಇರ್ತಾರೆ, ಜೊತೆಗೆ ವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾರೆ, ಅವರಿಗೆ ಅತ್ಯುತ್ತಮವಾದಂಥ ಸ್ಥಾನಮಾನ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಈ ಏಕಾದಶಿಯ ಹಿನ್ನೆಲೆಯಲ್ಲಿ ಒಂದು ಪೌರಾಣಿಕ ಕಥೆ ಇದೆ. ಅದನ್ನು ನೀವು ದಂತಕಥೆ ಅಂತ ಕರೆದ್ರೂ ಪರವಾಗಿಲ್ಲ, ಒಮ್ಮೆ ಅದನ್ನು ಕೇಳಿಸ್ಕೊಳ್ಬೇಕು. ಏಕೆ ಅಂತ ಹೇಳಿದ್ರೆ, ಮಾತೆ ಏಕಾದಶಿಯ ಜನ್ಮವಾದಂತಹ ದಿನ ಇದು. ಅದಕ್ಕೇನೆ ಉತ್ಪನ್ನ ಅಥವಾ ಉತ್ಪತ್ತಿ ಅಂತ ಹೇಳಿ ಕರೆಯುವಂಥದ್ದು. ನಿಮಗೆ ಈ ಮುರ ಅನ್ನುವಂಥ ರಾಕ್ಷಸನ ಬಗ್ಗೆ ಗೊತ್ತಿದೆ. ಅಕ್ಕಿಯಲ್ಲಿ ಅಡಗಿರ್ತಾನೆ. ಅದಕ್ಕಾಗಿಯೇ ಈ ದಿನ ಅಕ್ಕಿಯಿಂದ ಮಾಡಿರುವಂಥ ಅನ್ನವನ್ನು ಮತ್ತು ಇತರ ಪದಾರ್ಥಗಳನ್ನು, ಅಂದರೆ ಅಕ್ಕಿಯಿಂದ ಮಾಡಿದಂಥ ಇತರ ಪದಾರ್ಥಗಳನ್ನು ಸೇವನೆ ಮಾಡಬಾರ್ದು ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಈ ಮುರ ಅನ್ನುವಂಥ ರಾಕ್ಷಸ ಎಲ್ಲ ದೇವಾನುದೇವತೆಗಳನ್ನು, ಋಷಿ ಮುನಿಗಳನ್ನು ತುಂಬ ಹಿಂಸಿಸ್ತಾ ಇರ್ತಾನೆ. ಅಂತಹ ಸಂದರ್ಭದಲ್ಲಿ ಭಗವಾನ್ ವಿಷ್ಣು ಮುರನನ್ನು ಸಂಹಾರ ಮಾಡಲಿಕ್ಕೆ ಎಲ್ಲ ದೇವಾನುದೇವತೆಗಳ ಬೇಡಿಕೆಯಂತೆ ಯುದ್ಧಕ್ಕೆ ತೆರಳುತ್ತಾನೆ. ಆ ಸಂದರ್ಭದಲ್ಲಿ ವಿಷ್ಣು ಮತ್ತು ಈ ಮುರಾಸುರನ ನಡುವೆ ಯುದ್ಧ ಆರಂಭ ಆಗುತ್ತೆ. 10 ವರ್ಷಗಳ ಕಾಲ ಈ ಯುದ್ಧ ನಡೆಯುತ್ತೆ. ಉಳಿದ ಎಲ್ಲ ರಾಕ್ಷಸರು ಕೂಡ ಕೊಲ್ಲಲ್ಪಡ್ತಾರೆ. ಆದರೆ ಈ ಮುರಾಸುರ ಮಾತ್ರ ಜೀವಂತವಾಗಿರ್ತಾನೆ. ಈ ಮುರಾಸುರನನ್ನು ಭೂಮಿಯಲ್ಲಿ, ಅಂದರೆ ಯುದ್ಧ ಭೂಮಿಯಲ್ಲಿ ಕೊಲ್ಲಲಿಕ್ಕೆ ಆಗಲಿಲ್ಲ, ಅಥವಾ ಸೋಲಿಸಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಇದರಿಂದ ಬೇಸಂತಹ ವಿಷ್ಣು
ಬದರಿಕಾಶ್ರಮಕ್ಕೆ ಹೋಗಿ ಹೇಮಾವತಿ ಅನ್ನುವಂಥ ಗುಹೆಯಲ್ಲಿ ವಿಶ್ರಮಿಸ್ಕೊಳ್ತಾನೆ. ಯೋಗ ನಿದ್ರೆಯಲ್ಲಿ ಮಲಗಿಬಿಡ್ತಾನೆ. ಆ ಸಂದರ್ಭದಲ್ಲಿ ರಾಕ್ಷಸ ಈ ಮುರಾಸುರ ವಿಷ್ಣುವಿನ ಮೇಲೆ ಆಕ್ರಮಣವನ್ನು ಮಾಡ್ತಾನೆ. ಆ ಸಂದರ್ಭದಲ್ಲೇ ವಿಷ್ಣುವಿನ ದೇಹದಿಂದ ಒಂದು ಸಕಾರಾತ್ಮಕ ಸೆಳೆತ ಹೊಂದಿದಂತಹ ಮಂಗಳಕರವಾದಂತಹ ಸ್ತ್ರೀ ಓರ್ವಳು ಜನಿಸ್ತಾಳೆ. ಇದೇ ಉತ್ಪನ್ನ ಅಂದರೆ ಉತ್ಪತ್ತಿ ಆಯಿತು ಅಂತ ಹೇಳಿ. ಆಗ ಮುರಾಸುರನಿಗೆ ಯುದ್ಧಕ್ಕೆ ಸವಾಲು ಹಾಕಿ ಕೊನೆಗೆ ಅವನನ್ನು ಸಂಹಾರ ಮಾಡ್ತಾಳೆ. ಇಲ್ಲಿ ಭಗವಾನ್ ವಿಷ್ಣು ತನ್ನ ಧ್ಯಾನದಿಂದ ಎಚ್ಚರಗೊಂಡಂತಹ ಸಂದರ್ಭದಲ್ಲಿ ಮುರಾಸುರ ಸತ್ತಿರುವಂಥದ್ದನ್ನು ನೋಡ್ತಾನೆ. ಅವನಿಗೆ ಆಶ್ಚರ್ಯ. ಹಾಗಾಗಿನೇ ಇದು ಹೇಗೆ ಸಾಧ್ಯ ಆಯಿತು ಅನ್ನೋಂಥ ವಿಚಾರಗಳನ್ನು ತಿಳ್ಕೊಂಡು ಆಕೆಯನ್ನು ಆಶೀರ್ವಾದ ಮಾಡ್ತಾನೆ. ಹಾಗೇನೆ ಆ ದಿನದಿಂದ ಆ ಸ್ತ್ರೀ ದೇವತೆಯನ್ನೇ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದೇ ಉತ್ಪನ್ನ ಏಕಾದಶಿ ಅಂತ ಹೇಳಿ ಕರೀಲಿಕ್ಕೆ ಆರಂಭ ಮಾಡ್ತಾರೆ. ಹಾಗಾಗಿ ಬಂಧುಗಳೇ, ನೀವು ಕೂಡ ಈ ಏಕಾದಶಿಯ ವ್ರತವನ್ನ ಅನುಸರಣೆ ಮಾಡಬೇಕು ಅನ್ನುವಂಥ ಸಂಕಲ್ಪ ಏನಾದರೂ ಇದ್ರೆ ಆ ಏಕಾದಶಿಯ ವ್ರತದ ನೀತಿ ನಿಯಮಗಳು ನಿಮಗೆ ಸಾಕಷ್ಟು ಗೊತ್ತಿದೆ. ಅದನ್ನ ಅನುಸರಣೆ ಮಾಡಿ ಭಗವಾನ್ ವಿಷ್ಣು ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ. ಒಳ್ಳೆಯದಾಗತ್ತೆ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಶುಭ ಫಲಗಳು ಇರುವಂಥ ದಿನ. ಅದರಲ್ಲೂ ಈ ಸ್ಥಿರಾಸ್ತಿಯ ವಿಚಾರದಲ್ಲಿ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥ ದಿನ. ಈ ಮನೆ, ಸೈಟು, ಜಮೀನು ಇತ್ಯಾದಿಗಳಲ್ಲಿ ಈ ದಿನ ತುಂಬ ಆಸಕ್ತಿ ಇದೆ. ಎಲ್ಲೋ ಒಂದು ಕಡೆ ಮಾರಾಟ ಆಗಲಿ, ಖರೀದಿ ಆಗಲಿ, ಅಥವಾ ನಿಮಗೆ ಇರುವಂಥ ಈ ಜಮೀನಿನಲ್ಲಿ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕಾಗಲಿ ಒಳ್ಳೆಯ ಅನುಕೂಲತೆಗಳು ಇರುತ್ತೆ. ಒಟ್ಟಾರೆ ರಿಯಲ್ ಎಸ್ಟೇಟಲ್ಲಿ ಇರುವಂಥವ್ರಿಗೆ, ದಳ್ಳಾಳಿಗಳಿಗೆ, ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ ಈ ಭೂಮಿಯಿಂದ ಒಳ್ಳೆಯ ಲಾಭವನ್ನು ಪಡ್ಕೊಳ್ಳುವಂಥ ದಿನ ಇದು. ಹಾಗೆ ಯಾವುದೇ ಒಂದು ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ಈ ದಿನ ತುಂಬ ಲಾಭ ಇದೆ. ಹೊಸ ಹೊಸ ಅನುಭವಗಳಾಗುತ್ತೆ. ಹಾಗಾಗಿ ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಬಂಡವಾಳವನ್ನು ತೊಡಗಿಸುವಂಥದ್ದಾಗಲಿ ಅಥವಾ ಯಾವುದೇ ರೀತಿಯ ವಿಸ್ತರಣೆಗೆ ಸಂಬಂಧಪಟ್ಟಂಥ ಒಂದು ತೀರ್ಮಾನವನ್ನು ಕೈಗೊಳ್ಳುವಂಥದ್ರಲ್ಲಾಗಲಿ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ಈ ದಿನ ಶುಭ ಸುದ್ದಿಯೊಂದನ್ನು ಕೇಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಪತಿ ಪತ್ನಿ ಇವರ ಜೊತೆಯಲ್ಲಿ ಈ ದಿನ ನಿಮ್ಮ ಜೀವನದ ಕೆಲವೊಂದು ಅಜೆಂಡಾಗಳನ್ನು, ಹಾಗೆ ಜೀವನದಲ್ಲಿರುವಂಥ ಗುರಿಗಳ ಬಗ್ಗೆ ಮಾತಾಡುವಂಥದ್ದು, ಒಂದು ಚರ್ಚೆಯ ಮೂಲಕ ಅವರ ಸಹಕಾರಗಳನ್ನು ಪಡ್ಕೊಳ್ಳುವಂಥ ನಿಟ್ಟಿನ ಪ್ರಯತ್ನ ಏನಿದೆ ತುಂಬ ಯಶಸ್ವಿಯಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಮಾತಿನಲ್ಲಾಗಲಿ ಅಥವಾ ನಿಮ್ಮ ಅಭಿಪ್ರಾಯದಲ್ಲಾಗಲಿ ತುಂಬ ಪ್ರಾಯೋಗಿಕವಾಗಿ, ತುಂಬ ಪ್ರಾಕ್ಟಿಕಲ್ ಆಗಿದ್ದಾಗ ನಿಮಗೆ ಯಶಸ್ಸು ಖಂಡಿತ ಈ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ನಿಮ್ಮ ಪ್ರಯತ್ನದಲ್ಲಿ ಅಷ್ಟೊಂದು ತೃಪ್ತಿ ಇಲ್ಲ. ಏನೋ ಒಂದು ಕೆಲಸಗಳು ಅಪೂರ್ಣ ಆಗುವಂಥದ್ದು, ಬರುವಂಥ ಫಲಿತಾಂಶಗಳು ಅತೃಪ್ತಿಯನ್ನು ತರುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಕೂಡ ಈ ದಿನ ನಿಮ್ಮನ್ನು ಕಾಡುತ್ತೆ. ಹಾಗಾಗಿ ಈ ಆರೋಗ್ಯಕ್ಕಾಗಿ ಈ ದಿನ ಸ್ವಲ್ಪ ಪ್ರಯತ್ನ, ಎಲ್ಲೋ ವೈದ್ಯರನ್ನು ಭೇಟಿ ಮಾಡಬೇಕು, ಔಷಧೋಪಚಾರಗಳು, ಸ್ವಲ್ಪ ಪ್ರಯಾಣ, ಖರ್ಚು ವೆಚ್ಚ ಈ ಆರೋಗ್ಯದ ಸುತ್ತ ಈ ದಿನ ಇರುವಂಥದ್ದು. ನೀವು ಚೆನ್ನಾಗಿದ್ದರೂ ಈ ದಿನ ನಿಮ್ಮ ಕುಟುಂಬಸ್ಥರಲ್ಲಿ ಯಾರಿಗಾದರೂ ಒಬ್ಬರಿಗೆ ಅನಾರೋಗ್ಯ ಇರುತ್ತೆ. ಅದಕ್ಕಾಗಿ ಈ ದಿನ ಸ್ವಲ್ಪ ಓಡಾಟ ಅನ್ನುವಂಥದ್ದು, ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆಯೇ ಈ ದಿನ ಸ್ವಲ್ಪ ಬದುಕು ಹೈರಾಣ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಈ ದಿನ ನೀವು ಬೇಡ ಅಂದರೂ ಕೂಡ ಯಾವುದೋ ಒಂದು ವಿವಾದ ನಿಮ್ಮನ್ನು ಅಂಟಿಕೊಳ್ಳುತ್ತೆ. ಹಾಗಾಗಿ ನೀವಾಗಿ ಮಾಡಿಕೊಳ್ಳುವಂತಹ ಕೆಲವು ತಪ್ಪುಗಳಿಂದ ಈ ವಿವಾದಗಳು ಆಗುತ್ತೆ. ಆದಷ್ಟು ವಿವಾದದಿಂದ ದೂರ ಇರುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ವೃತ್ತಿ ವ್ಯವಹಾರದಲ್ಲೂ ಕೂಡ ಅನಿರೀಕ್ಷಿತವಾದ ಅಡೆತಡೆಗಳು ಎದುರಾಗುವಂಥದ್ದು ಇರುತ್ತೆ. ಹಾಗೆ ಈ ಕೆಲಸದ ಬಗ್ಗೆ ನಿಮಗೆ ಸ್ವಲ್ಪ ಶ್ರಮ ವ್ಯರ್ಥವಾಗುವಂಥದ್ದು, ಅಂದರೆ ಒತ್ತಡಗಳು ಜಾಸ್ತಿ ಆದಾಗ ಕೆಲಸ ಬೇಗ ಮುಗೀಲಿ ಅಂತ ಹೇಳಿ ಏನೋ ಒಂದನ್ನು ಮಾಡಲಿಕ್ಕೆ ಹೋಗ್ತೀರಿ, ಆತುರವಾಗಿ ಮುಗಿಸ್ಲಿಕ್ಕೆ ಹೋಗ್ತೀರಿ. ಇಲ್ಲಿ ಸ್ವಲ್ಪ ಎಡವಟ್ಟಾಗುವಂಥದ್ದು ಇರುತ್ತೆ. ಒಟ್ಟಾರೆ ಇದು ನಿಮಗೆ ಸ್ವಲ್ಪ ನಷ್ಟವನ್ನು ಕೂಡ ತರುವಂಥದ್ದು. ಹಾಗಾಗಿನೇ ಈ ದಿನ ಹಣಕಾಸಿನ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಈ
ಕಾನೂನು ಪರಿಪಾಲನೆ ವಿಚಾರ, ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ವಿಚಾರ, ಇದರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗತ್ತೆ. ಇದು ಭವಿಷ್ಯದಲ್ಲಿ ಹುಟ್ಟಬಹುದಾದಂತಹ ತೊಂದರೆಗಳಿಂದ ಪಾರಾಗಲಿಕ್ಕೆ ನಿಮಗೆ ಸಹಾಯಕವಾಗುತ್ತೆ. ಗಣಪತಿಯನ್ನು ಆರಾಧನೆ ಮಾಡ್ತಾ ಇರಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರೆಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ನಿರುತ್ಸಾಹ ಇರುತ್ತೆ. ಏಕೆಂದರೆ ಫಲ ಸರಿಯಾಗಿ ಬರಲಿಲ್ಲ, ಎಷ್ಟೋ ಪ್ರಯತ್ನ ಮಾಡಿದ್ರೂ ಈ ದಿನ ಅಷ್ಟಕ್ಕಷ್ಟೇ ಅನ್ನುವಂಥದ್ದೇ ನಿಮ್ಮ ಸಿದ್ಧಾಂತ, ಅದೇ ನಿಮ್ಮ ತತ್ವ. ಹಾಗಾಗಿ ಅದಕ್ಕೆ ಅಂಟಿಕೊಳ್ಳುವಂಥದ್ದು. ಜೊತೆಗೆ ಈ ದಿನದ ವ್ಯವಹಾರಗಳಲ್ಲಿ ಯಾರಾದರೂ ಒಬ್ಬರು ಮುಂದೆ ಬರ್ತಾರೆ, ಸಹಾಯ ಮಾಡ್ತಾರೆ. ಹಾಗಾಗಿ ಈ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥದ್ದು. ಒಟ್ಟಾರೆ ಈ ದಿನದ ಪ್ರಯತ್ನದಲ್ಲಿ ನಿಮಗೆ ಅಷ್ಟೊಂದು ಖುಷಿ ಇಲ್ಲ, ಸಂತೋಷ ಅನ್ನುವಂಥದ್ದು ಇರಲ್ಲ. ಇನ್ನು ಈ ಯೋಜನೆಗಳು ನಿಮಗೆ ಅಷ್ಟೊಂದು ಪ್ರತಿಫಲವನ್ನು ನೀಡಲ್ಲ. ಏಕೆ ಅಂತ ಹೇಳಿದ್ರೆ ಪೂರ್ವ ಸಿದ್ಧತೆಯ ಜೊತೆಗೆ ಸಂಪನ್ಮೂಲಗಳ ಕ್ರೋಢೀಕರಣ ಏನಿದೆ ಇದರಲ್ಲೂ ಕೂಡ ಅಷ್ಟೊಂದು ಪರಿಶ್ರಮ ಇಲ್ಲ. ಬೇಕಾದಂಥ ಹಣ ನಿಮಗೆ ಸಿಕ್ಕತ್ತೆ, ಆದರೆ ಸಮಯಕ್ಕೆ ಸರಿಯಾಗಿ ಅದನ್ನು ತಂದುಕೊಳ್ಳುವಂಥ ಒಂದು ಪ್ರಯತ್ನ ಇಲ್ಲ. ಪ್ರಯತ್ನದಲ್ಲಿ ವಿಫಲತೆ ಕಾಣಿಸ್ತಾ ಇದೆ. ಜೊತೆಗೆ ನಿಮ್ಮ ಆಲೋಚನಾ ಶಕ್ತಿಯ ಮೇಲೆ ಕೂಡ ನಿಮಗೆ ಅಷ್ಟೊಂದು ನಂಬಿಕೆ ಇಲ್ಲ, ಆತ್ಮವಿಶ್ವಾಸ ಇಲ್ಲ. ಹಾಗಾಗಿನೇ ಧೈರ್ಯದಿಂದ ಕಾರ್ಯರೂಪಕ್ಕೆ ತರುವಂತಹ ಕೆಲಸಗಳಲ್ಲೂ ಕೂಡ ಎಲ್ಲೋ ಒಂದು ಕಡೆ ಸೋಲು ಉಂಟಾಗುತ್ತೆ. ಹಾಗಾಗಿ ಈ ಮುನ್ನುಗ್ಗುವಿಕೆ ಅನ್ನುವಂಥದ್ದೇನಿದೆ ಅದರಲ್ಲಿ ಅಷ್ಟೊಂದು ನಿಮಗೆ ಬಲ ಇಲ್ಲ, ಈ ದಿನ ಆತ್ಮವಿಶ್ವಾಸ ಇಲ್ಲ. ಜೊತೆಗೆ ಈ ದಿನದಲ್ಲಿ ನಿಮಗೆ ಕೆಲವೊಂದು ಘಟನೆಗಳು ತೊಂದರೆ ಕೊಡಲಿಕ್ಕಾಗಿಯೇ ಘಟಿಸುವಂಥದ್ದು ಈ ದಿನ. ಹಾಗಾಗಿನೇ ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿರಿ. ಹಾಗೆ ಯಾವುದೇ ಒಂದು ಭಿನ್ನಾಭಿಪ್ರಾಯ ಸಮಸ್ಯೆ ಇದ್ದಾಗ ಅದನ್ನು ಚರ್ಚೆಯ ಮೂಲಕ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾವಿಷ್ಣುವಿನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಸಮಾಧಾನ. ಅದರಲ್ಲೂ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕಾರ್ಯಕ್ಷಮತೆಯಿಂದ ಎಲ್ಲರನ್ನೂ ಕೂಡ ಮೆಚ್ಚಿಸುವಂಥದ್ದು ಇದೆ. ಮೆಸ್ಮರೈಸ್ ಮಾಡ್ತೀರಿ. ನಿಮ್ಮ ಮಾತು ಮೋಡಿಗೆ ಈ ದಿನ ಪ್ರಸಿದ್ಧವಾಗಿರುವಂಥದ್ದು. ಮಾತಿನಲ್ಲಿ ಒಂದು ಸೆಳೆತ ಇದೆ. ಹಾಗೆ ಯಾವುದೋ ಒಂದು ಉದ್ದೇಶವನ್ನು ಇಟ್ಟುಕೊಂಡೇ ನೀವು ಮಾತಾಡುವಂಥದ್ದು. ಹಾಗಾಗಿ ಮಾತಾಡಿದ್ರೆ ಲಾಭಕ್ಕಾಗಿಯೇ ಮಾತಾಡ್ತೀರಿ, ಅದರಲ್ಲೂ ನಿಮಗೆ ಅನುಕೂಲ ಆಗಬೇಕು, ಅದಕ್ಕಾಗಿಯೇ ಈ ದಿನ ಮಾತಾಡುವಂಥದ್ದು. ಹಾಗಾಗಿ ನಿಮ್ಮ ಮಾತಿನ ಪ್ರಖರತೆಯಿಂದಲೇ ಈ ದಿನ ಹೆಚ್ಚಿನ ಅನುಕೂಲತೆಗಳು ಇರುತ್ತೆ. ಮಾತಿನಿಂದ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಮಾತು ಈ ದಿನ ನಿಮಗೆ ಒಂದು ಅಸ್ತ್ರವಾಗಿ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಒಂದು ಮಾಡುವಂಥ ಶೈಲಿ ಏನಿದೆ, ನಿಮ್ಮ ದಕ್ಷತೆ ಇರ್ಬೋದು ಅಥವಾ ಕಾರ್ಯವೈಖರಿ ಇರ್ಬೋದು, ಇದು ಕೂಡ ಈ ದಿನ ನಿಮಗೆ ತೃಪ್ತಿಯನ್ನು ತರುತ್ತೆ. ಏಕೆಂದರೆ ಸಕಾಲಕ್ಕೆ ಅದನ್ನು ಬಳಸ್ಕೊಳ್ಳುವಂಥದ್ದು. ನಿಮ್ಮಲ್ಲಿ ಎಲ್ಲ ಇದೆ, ಟ್ಯಾಲೆಂಟ್ ಇದೆ, ಆದರೆ ಸಮಯಕ್ಕೆ ಸರಿಯಾಗಿ ಅದು ಪ್ರಕಟ ಆಗಲ್ಲ. ಆದರೆ ಈ ದಿನ ಮಾತ್ರ ಬಹಳ ವಿಶೇಷವಾಗಿ ಈ ಮಹಾವಿಷ್ಣುವಿನ ಅನುಗ್ರಹದಲ್ಲಿ ಅದೆಲ್ಲವೂ ಸಾಧ್ಯವಾಗುತ್ತೆ. ಇನ್ನು ಈ ದಿನ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥವರು ಆ ಸಮಸ್ಯೆಯಿಂದ ಹೊರಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ದರೆ, ಅದರಲ್ಲೂ ಈ ಆಸ್ತಿಯ ವಿಚಾರದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳಿದ್ದರೆ ಅದು ಈ ದಿನ ಬಗೆಹರಿಯುತ್ತೆ. ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಸಾಕು. ಇನ್ನು ನಿರುದ್ಯೋಗಿಗಳಿಗೆ ಹೊಸ ಅವಕಾಶಗಳು ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ನಿಮ್ಮ ಮಾನಸಿಕ ಕ್ಷೋಭೆಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಎಲ್ಲ ರೀತಿಯ ಅವಕಾಶಗಳು ಕೂಡ ಈ ದಿನ ಬರುತ್ತೆ. ಭಗವಂತನನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಧನಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಹೊಡೆತ ಬೀಳುತ್ತೆ. ಏಕೆಂದರೆ ದುಂದು ವೆಚ್ಚ ಮಾಡುವಂಥದ್ದು, ಹಾಗೆ ವಿವೇಕ ಇಲ್ಲದೆ ಕೆಲವು ಖರ್ಚುಗಳನ್ನು ಮಾಡುವಂಥದ್ದು. ಯಾವುದೋ ಒಂದು ವಸ್ತು ಖರೀದಿಗೆ ಈ ದಿನ ಮುಂದಾಗ್ತೀರಿ, ಅದರಿಂದ ಸ್ವಲ್ಪ ಮೋಸ ಆಗುವಂಥದ್ದು ಇದೆ. ವಸ್ತುವಿನ ಗುಣಮಟ್ಟ ಸರಿ ಇಲ್ಲ, ಹಾಗೆ ಹೆಚ್ಚಿನ ಮಟ್ಟದಲ್ಲಿ ನೀವು
ಹಣವನ್ನು ಅದಕ್ಕಾಗಿ ಖರ್ಚು ಮಾಡಬೇಕಾಗತ್ತೆ. ಹಾಗಾಗಿನೇ ಈ ದಿನದ ವಿದ್ಯಮಾನದಲ್ಲಿ ನೀವು ಮುನ್ನೆಚ್ಚರಿಕೆ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ನಷ್ಟಕ್ಕೆ ಗುರಿಯಾಗುವಂಥದ್ದು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಮಾತಿನಿಂದ ಕೆಲವು ಅನರ್ಥಗಳು ಉಂಟಾಗುತ್ತೆ. ಕೋಪದಲ್ಲಿ ಆಡಿದಂತಹ ಮಾತು ಈ ದಿನ ನಿಮಗೆ ಸ್ವಲ್ಪ ಅಗೌರವವನ್ನು ತರುವಂಥದ್ದು. ಹಾಗೆ ಈ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳನ್ನು ಮಾಡುವಂಥವ್ರಿಗೂ ಕೂಡ ಈ ದಿನ ಮನಸ್ತಾಪಗಳಿಂದನೇ ಕೆಲವೊಂದು ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ವ್ಯವಹಾರದ ದೃಷ್ಟಿಯಲ್ಲಿ ಈ ರೀತಿಯ ತೀರ್ಮಾನಗಳು ಒಳ್ಳೆಯದಲ್ಲ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ವಾತಾವರಣ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಎಲ್ಲೋ ಒಂದು ಕಡೆ ಒತ್ತಡ ಇರ್ಬೋದು, ಎಲ್ಲೋ ಒಂದು ಕಡೆ ಕೆಲಸದಲ್ಲಿ ಆಸಕ್ತಿ ಇಲ್ಲದೇ ಇರಬಹುದು. ಹಾಗಾಗಿನೇ ಈ ಸಂದರ್ಭದಲ್ಲಿ ನಿಮ್ಮ ಒಂದು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ಲಾಭ ಅಷ್ಟಕ್ಕಷ್ಟೇ ಇರುವಂಥದ್ದು. ಒಟ್ಟಾರೆ ಭಗವಂತ ಕೊಟ್ಟಿರುವಂಥದ್ದು ಪಾಲಿಗೆ ಬಂದದ್ದೇ ಪಂಚಾಮೃತ. ಅದನ್ನು ಮಾತ್ರ ಸ್ವೀಕಾರ ಮಾಡಿ, ಇಲ್ಲ ಸಲ್ಲದ ವಿಚಾರಗಳಿಗೆ ತಲೆ ಹಾಕಬೇಡಿ ಈ ದಿನದಲ್ಲಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ಈ ದಿನ ಯಾವ ಒಂದು ವಿಚಾರಕ್ಕೆ ಗಮನ ಹರಿಸಬೇಕೋ ಅದು ಪ್ರಿಯಾರಿಟಿಯಲ್ಲಿ ಇರುವಂಥದ್ದು. ಅದನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶ್ರೀ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಅನ್ನುವಂಥದ್ದಿದೆ, ಅದನ್ನು ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಅದರಲ್ಲೂ ಸ್ಥಿರವಾದಂತಹ ಫಲಿತಾಂಶಗಳನ್ನು ಪಡ್ಕೊಳ್ಳುವಂಥ ದಿನ ಇದು. ಇನ್ನು ವಿಶೇಷವಾಗಿ ನೀವು ಯೋಜಿತ ಕಾರ್ಯಗಳೇನಿದೆ ಅದರಲ್ಲಿ ಯೋಜಿತ ರೀತಿಯಲ್ಲೇ ಪೂರ್ಣತೆಯನ್ನು ಕಾಣುವಂಥದ್ದು ಇದೆ. ಹಾಗಾಗಿ ಪ್ರತಿ ಕೆಲಸದಲ್ಲೂ ಕೂಡ ನೀವು ಪೂರ್ಣ ಕುಂಭದಂತೆ ಅತ್ಯುತ್ತಮವಾದಂತಹ ಒಂದು ಲಾಭವನ್ನು ಪಡ್ಕೊಳ್ತೀರಿ. ಇನ್ನು ವಿಶೇಷವಾಗಿ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವಂಥದ್ದು. ಹಾಗಾಗಿ ಒಂದು ಸಭೆ ಸಮಾರಂಭ ಇಲ್ಲಿಗೆ ನಿಮಗೆ ಆಹ್ವಾನ ಬರುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಹಠಾತ್ತಾಗಿ ಹಣಕಾಸಿನ ಲಾಭಗಳು ಸಿಕ್ಕುವಂಥದ್ದು. ನಿಮ್ಮ ವ್ಯಾಪಾರದಲ್ಲಿ ನಿಮ್ಮ ನಿಷ್ಠೆ ಪ್ರಾಮಾಣಿಕತೆಗೆ ಈ ದಿನ ಉತ್ತಮವಾದಂತಹ ಒಂದು ಪ್ರತಿಫಲ ಸಿಕ್ಕೇ ಸಿಕ್ಕತ್ತೆ. ಇನ್ನು ವ್ಯಾಪಾರದ ದೃಷ್ಟಿಯಲ್ಲಿ ಮಾಡುವಂತಹ ಹೂಡಿಕೆಗಳು ಕೂಡ ನಿಮಗೆ ಮುಂದೆ ಲಾಭವನ್ನು ತರುತ್ತೆ. ಇನ್ನು ಈ ದಿನದಲ್ಲಿ ಕೆಲಸದ ಒತ್ತಡದಿಂದ ಮುಕ್ತಿ ಸಿಕ್ಕುವಂಥದ್ದು. ಕೆಲಸ ಬೇಕು ಅಂತ ಹೇಳಿ ಹುಡುಕ್ತಾ ಇರುವಂಥವ್ರಿಗೆ ಈ ದಿನ ನಿಮಗೆ ಆಸರೆಯಾಗಿ ಒಂದು ಕೆಲಸದ ಬಗ್ಗೆ ಮಾರ್ಗದರ್ಶನ ಸಿಕ್ಕತ್ತೆ. ಯಾರದ್ದೋ ಒಂದು ಕ್ಲೂ ನಿಮಗೆ ಈ ದಿನ ತುಂಬ ಸಂತೋಷವನ್ನು ತರುತ್ತೆ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಬಹಳ ದಿನಗಳಿಂದ ಕಾಡ್ತಾ ಇದ್ದಂಥ ಒಂದು ಸಮಸ್ಯೆ, ಅದಕ್ಕೆ ಒಂದು ಪರಿಹಾರ ಸಿಕ್ಕತ್ತೆ. ಹಾಗೆ ಹೊಂದಿಕೊಂಡು ಹೋಗುವಂಥ ಗುಣದಿಂದ ಒಳ್ಳೆಯ ಪ್ರತಿಫಲ ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಪ್ರಲೋಭನೆಗಳಿಂದ ದೂರ ಇರಬೇಕು. ಯಾರದ್ದೇ ಮಾತಾಗಲಿ, ಯಾರದ್ದೇ ಒಂದು ಚಾಡಿ ಮಾತಾಗಲಿ, ಆತ್ಮವಿಶ್ವಾಸವನ್ನು ಬಿಟ್ಟು ನೀವು ಕದಲಬೇಡಿ. ಇನ್ನು ವಿಶೇಷವಾಗಿ ಈ ಜಯ ಅಪಜಯ ಆಗುವಂಥದ್ದು ಸ್ಪರ್ಧೆಯಲ್ಲಿ ಇದ್ದೇ ಇರುತ್ತೆ. ಆದರೆ ಈ ದಿನ ಭೂಮಿ ಕಾರಕನಾದಂಥ ಕುಜ ಸ್ಪರ್ಧೆಗೂ ಕೂಡ ಕಾರಕ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ನೇರವಾದಂಥ ಲಾಭ ಸಿಕ್ಕಲಿಲ್ಲ, ಅನುಕೂಲ ಸಿಕ್ಕಲಿಲ್ಲ ಅಂದರೂ ಪರವಾಗಿಲ್ಲ, ಅದನ್ನೇ ಮುಂದುವರಿಸಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಪ್ರಾಣದೇವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಈ ದಿನ ನೀವು ಮೂರನೆಯವರ ವಿಚಾರಕ್ಕೆ ಹಸ್ತಕ್ಷೇಪ ಮಾಡಬೇಡಿ. ಹಾಗೆ ಈ ದಿನದ ಹಣಕಾಸಿನ ವಿಚಾರದಲ್ಲಾಗಲಿ ಅಥವಾ ನಿಮ್ಮ ಸಂಪಾದನೆಯ ವಿಚಾರದಲ್ಲಾಗಲಿ ಮಿಶ್ರ ಫಲಗಳು ಇರುತ್ತೆ. ಆದಾಯ ಸ್ವಲ್ಪ ಕಡಿಮೆ ಇದೆ ಈ ದಿನ, ಆದರೆ ಖರ್ಚು ವೆಚ್ಚಗಳು ವಿಪರೀತವಾಗಿ ಇರುವಂಥದ್ದು. ಇನ್ನು ಈ ದಿನ ಮನೆಯಲ್ಲಿ ಕೆಲವರ ವರ್ತನೆ ನಿಮಗೆ ಮಾನಸಿಕ ಅಶಾಂತಿಯನ್ನು ತರುತ್ತೆ. ಎಲ್ಲ ಒಂದು ಕಡೆ ನಿಮ್ಮ ಸಡಗರಕ್ಕೆ, ಸಂಭ್ರಮಕ್ಕೆ ಈ ದಿನ ತಣ್ಣೀರೆರಚುವಂಥ ಮಂದಿ ನಿಮ್ಮ ಸುತ್ತಮುತ್ತ ಇದ್ದಾರೆ. ಅಂಥವ್ರ ಬಗ್ಗೆ ಈ ದಿನ ಸ್ವಲ್ಪ ಜಾಗ್ರತೆ. ಏಕೆಂದರೆ ನಿಮ್ಮ ಒಂದು ಗುರಿಯನ್ನು ತಲುಪಲಿಕ್ಕೆ ಅವರು ಬಿಡಲ್ಲ. ಅವರ ಬೇಳೆಕಾಳನ್ನು ಬೇಯಿಸ್ಕೊಳ್ಳಿಕ್ಕೆ ನಿಮ್ಮ ಒಂದು ಸಮಯವನ್ನು, ನಿಮ್ಮ ಶ್ರಮವನ್ನು, ಹಾಗೆ ನಿಮ್ಮ ಒಂದು ಎನರ್ಜಿಯನ್ನು ಉಪಯೋಗಿಸ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಉದ್ಯೋಗ ವಿಚಾರಗಳಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಎಲ್ಲೋ ಒಂದು ಕಡೆ
ಎಚ್ಚರಿಕೆಯಿಂದ ವ್ಯವಹರಿಸಲಿಕ್ಕೆ ಸಾಧ್ಯ ಆಗಲ್ಲ. ಇಲ್ಲಿ ಕಿರಿಕಿರಿಗಳು ಉಂಟಾಗುವಂಥದ್ದು ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕು ನಿಮ್ಮ ಮಾತಿನಲ್ಲಿ ಈ ದಿನ. ಇನ್ನು ಈ ದಿನ ಗ್ರಹಸ್ಥಾನಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿನೇ ಸ್ವಲ್ಪ ಉತ್ತಮ ಫಲಗಳು ಸಿಕ್ಕುವಂತಹ ಸಂದರ್ಭದಲ್ಲೇ ಆ ಫಲಗಳು ಮಧ್ಯಮವಾಗಿ ಬಿಡುತ್ತೆ. ಇದ್ದುದರಲ್ಲೇ ತೃಪ್ತಿಯನ್ನು ಪಡಬೇಕು. ಪಾಲಿಗೆ ಬಂದದ್ದೇ ಪಂಚಾಮೃತ. ಇನ್ನು ಬಹಳ ವಿಶೇಷವಾಗಿ ಈ ಸಂದರ್ಭದಲ್ಲಿ ಮನೆಯಲ್ಲಿ ಆಗುವಂತಹ ಕೆಲವು ಭಿನ್ನಾಭಿಪ್ರಾಯಗಳಿಗೆ ನೀವು ಕೂಡ ಭಾಗಿದಾರರು. ಮನೆಯ ಒಳಗೆ 4 ಗೋಡೆಯ ಒಳಗೆ ಆ ಒಂದು ಭಿನ್ನಾಭಿಪ್ರಾಯವನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲತೆಗಳಿದೆ. ಅದರಲ್ಲೂ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ತುಂಬ ಮನ್ನಣೆ ಇದೆ, ಹಾಗೆ ಲಾಭ ಕೂಡ ಇದೆ. ಜೊತೆಗೆ ಈ ದಿನ ನಿಮ್ಮ ಒಂದು ಮಾತಿಗಾಗಲಿ ನಿಮ್ಮ ನಡತೆಗಾಗಲಿ ಒಳ್ಳೆಯ ಪ್ರತಿಫಲ ಅನ್ನುವಂಥದ್ದು ಸಿಕ್ಕತ್ತೆ. ಇದು ಕೂಡ ಒಂದು ರೀತಿಯಲ್ಲಿ ಬಂಡವಾಳ. ನಿಮಗೆ ನಿಮ್ಮ ಮಾತನ್ನು ಹೇಗೆ ಇನ್ವೆಸ್ಟ್ ಮಾಡ್ತೀರಿ, ಎಲ್ಲಿ ಇನ್ವೆಸ್ಟ್ ಮಾಡ್ತೀರಿ, ಎಷ್ಟು ಇನ್ವೆಸ್ಟ್ ಮಾಡ್ತೀರಿ, ಅದರ ಮೇಲೆ ಈ ದಿನ ನಿಮ್ಮ ಸಕ್ಸಸ್ ನಿಂತಿರೋವಂಥದ್ದು. ಇನ್ನು ಈ ದಿನ ಮನೆಯಲ್ಲಿ ಆನಂದದ ವಾತಾವರಣ ಇದೆ. ಅದನ್ನು ಕಲ್ಪಿಸಲಿಕ್ಕೆ ನೀವು ಕೂಡ ಕಾರಣರಾಗಿದ್ದೀರಿ. ಹಾಗಾಗಿ ಈ ದಿನ ತುಂಬ ಸಂತೋಷದಿಂದ ಇರುವಂಥ ಸಂದರ್ಭಗಳಿದೆ. ಹಾಗೆ ಈ ದಿನ ನಿಮ್ಮ ಆತ್ಮವಿಶ್ವಾಸದ ಒಂದು ಪ್ರತಿರೋಧ ಏನಿದೆ ಅದನ್ನು ದಾಟಿ ಜಯಗಳಿಸಲಿಕ್ಕೆ ಸಾಧ್ಯವಾಗಿಸಬೇಕಾಗುತ್ತೆ. ಹಾಗಾಗಿ ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ಹೆಚ್ಚು ಮುತುವರ್ಜಿಯಿಂದ ಅಭ್ಯಾಸವನ್ನು ಮಾಡಬೇಕು ವಿದ್ಯಾರ್ಥಿಗಳು. ಹಾಗಾಗಿನೇ ಈ ದಿನದ ಓದಿನಲ್ಲಿ, ನಿಮ್ಮ ಉನ್ನತ ವ್ಯಾಸಂಗದಲ್ಲಿ, ಯಾವುದೇ ರೀತಿಯ ಪ್ರೊಫೆಷನಲ್ ಕೋರ್ಸಲ್ಲೂ ಕೂಡ ಈ ದಿನ ತೊಡಗಿಸ್ಕೊಳ್ಳಿಕ್ಕೆ, ಹಾಗೆ ಅದರಿಂದ ಏನೋ ಒಂದು ರೀತಿಯಲ್ಲಿ ಅನುಕೂಲ ಲಾಭವನ್ನು ಮಾಡಿಕೊಳ್ಳಿಕ್ಕೆ ಅವಕಾಶಗಳು ಇರುವಂಥ ಸಂದರ್ಭ ಇದೆ. ಇದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳಿ. ಇನ್ನು ಈ ದಿನದಲ್ಲಿ ಕೆಲವೊಂದು ಮಹತ್ವದ ವಿಚಾರಗಳಲ್ಲಿ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಇದೆ. ಕುಟುಂಬಸ್ಥರು ಕೈಗೊಳ್ತಾರೆ. ಹಾಗಾಗಿನೇ ಈ ದಿನದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಅವರ ಬೆಂಬಲವನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಇನ್ನು ತಪ್ಪು ಗ್ರಹಿಕೆ ಉಂಟಾಗೋದ್ರಿಂದಲೇ ವ್ಯಕ್ತಿಗಳನ್ನು ಈ ದಿನ ಬಹಳ ವಿಚಿತ್ರವಾಗಿ ನೋಡ್ತೀರಿ, ಅವರನ್ನು ಕಡೆಗಣಿಸ್ತೀರಿ, ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲ್ಲ. ಇದೆಲ್ಲದಕ್ಕೂ ಕಾರಣ ನಿಮ್ಮ ತಪ್ಪು ಗ್ರಹಿಕೆ. ಅದನ್ನು ಸರಿಪಡಿಸ್ಕೊಳ್ಳಿ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಕೆಲಸದಲ್ಲಿ ನಿಮಗೆ ತೃಪ್ತಿ ಇದೆ. ಜೊತೆಗೆ ಕಾರ್ಯಸಿದ್ಧಿ ಉಂಟಾಗುವಂಥದ್ದು. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಈ ದಿನ ಸಕ್ಸಸ್ ಇದೆ. ಸಕ್ಸಸ್ ರೇಟ್ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗೆ ಈ ದಿನ ಸ್ಪರ್ಧೆಗಳು ಇರುವಂಥದ್ದು. ಅದರಲ್ಲೂ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಇರುತ್ತೆ. ಆದರೆ ಈ ದಿನ ಅಲ್ಲಿ ಹೊಸಬರನ್ನು ಪರಿಚಯ ಮಾಡಿಕೊಳ್ಳುವಂಥದ್ದು, ಅಪರಿಚಿತ ವ್ಯಕ್ತಿಗಳು ಕೂಡ ನಿಮಗೆ ಸಹಾಯ ಸಹಕಾರಗಳನ್ನು ನೀಡುವಂಥವರು ಇದ್ದಾರೆ ಈ ದಿನದಲ್ಲಿ. ಹಾಗೆ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ನೆರವಿನಲ್ಲಿ ಪೂರ್ಣಗೊಳಿಸುವಂಥದ್ದು ಇದೆ. ಇನ್ನು ಈ ದಿನ ವಿಶೇಷವಾಗಿ ವಾಹನ ಖರೀದಿ ಇರ್ಬೋದು, ಒಡವೆ ವಸ್ತ್ರಗಳ ಖರೀದಿ ಇರ್ಬೋದು. ಇದರಲ್ಲಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಪ್ರಯತ್ನಕ್ಕೆ ಮೀರಿದಂತಹ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಈ ವೃತ್ತಿಪರ ವ್ಯವಹಾರಗಳು ತುಂಬ ಅಭಿವೃದ್ಧಿಯನ್ನು ಹೊಂದುವಂಥ ಸಂದರ್ಭ ಇದೆ. ಹಾಗಾಗಿನೇ ಹಣಕಾಸಿನ ವ್ಯವಹಾರಗಳು ಕೂಡ ಆಶಾದಾಯಕವಾಗಿರುತ್ತೆ. ಎಲ್ಲೋ ಒಂದು ಕಡೆ ಉಳಿತಾಯ ಸಂಪಾದನೆ, ಇದು ನಿಮ್ಮ ಮನಸ್ಸಿಗೆ ಸಂಪೂರ್ಣವಾದಂಥ ತೃಪ್ತಿಯನ್ನು ತರುವಂಥ ಸಂದರ್ಭ. ಹಾಗೆ ಈ ದಿನ ಕುಟುಂಬಸ್ಥರ ಬೆಂಬಲದಿಂದ ಕೆಲವೊಂದು ಬದಲಾವಣೆಗಳು ಆಗುವಂಥದ್ದು ಇದೆ. ನಿಮ್ಮ ಒಂದು ಉದ್ದೇಶಿತ ಯೋಜನೆ ಏನಿದೆ ಅದರಲ್ಲಿ ಈ ದಿನ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡು ಮುಂದುವರಿತೀರಿ. ಒಟ್ಟಾರೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಈ ದಿನ ಆಸಕ್ತಿ ಇದೆ. ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಹಠದ ಸ್ವಭಾವ ಇದೆ. ಅದಕ್ಕಾಗಿಯೇ ಈ ದಿನ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ಕೆಲವೊಂದು
ವಿಚಾರಗಳನ್ನಾಗಲಿ ಕೆಲವೊಂದು ಕೆಲಸಗಳನ್ನಾಗಲಿ ನೀವು ಮುಂದೂಡುವಂಥದ್ದು ಉತ್ತಮ. ಏಕೆಂದರೆ ಕೆಲವೊಮ್ಮೆ ಪೂರ್ವ ಸಿದ್ಧತೆ ಇರಲ್ಲ. ಹಾಗೆ ನೀವು ಏಕಾಂಗಿಯಾಗಿ ಮಾಡಬೇಕಾಗಿರುವಂಥ ಕೆಲಸಗಳು ಕೆಲವಿದೆ. ಇದರಲ್ಲಿ ನಿಮಗೆ ಅಷ್ಟೊಂದು ಯಶಸ್ಸಿಲ್ಲದೆ ಇರೋದರಿಂದ ಈ ಅಗತ್ಯವಾಗಿರುವಂಥ ಕೆಲಸಗಳನ್ನು ಮಾತ್ರ ಈ ದಿನ ಕೈಗೊಳ್ಳಬೇಕಾಗತ್ತೆ. ಎಲ್ಲ ಕೆಲಸವನ್ನು ಒಂದೇ ದಿನ ಪ್ರಾರಂಭ ಮಾಡಿ ಒಂದೇ ದಿನ ಮುಕ್ತಾಯ ಮಾಡುವಂಥದ್ದು ಕಷ್ಟ ಸಾಧ್ಯ. ಅದಕ್ಕಾಗಿಯೇ ಯಾವುದು ಅಗತ್ಯ ಇದೆಯೋ ಅದಕ್ಕೆ ಮಾತ್ರ ಈ ದಿನ ಸ್ವಲ್ಪ ಗಮನ ಕೊಡಿ. ಇನ್ನು ಈ ದಿನದ ಪ್ರಯಾಣ ನಿಮಗೆ ಈ ವಿವಾದಗಳು ಭಿನ್ನಾಭಿಪ್ರಾಯಗಳು ಏನೇ ಇದ್ದರೂ ಅದನ್ನು ಬಗೆಹರಿಸುವಂಥ ಒಂದು ಒಳ್ಳೆಯ ವೇದಿಕೆ ಆಗುತ್ತೆ. ಇನ್ನು ಹೊಸ ವ್ಯವಹಾರ, ಹೊಸ ಹೂಡಿಕೆ, ಹೊಸದಾಗಿ ನಿಮ್ಮ ಪಾರ್ಟ್ನರಲ್ಲೇ ಒಂದು ಹೊಸತನವನ್ನು ಕಾಣುವಂಥದ್ದು, ಏನೋ ಒಂದು ರೀತಿಯಲ್ಲಿ ಈ ದಿನ ಎಲ್ಲವೂ ಹೊಸತಾಗಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಹಾಗೆ ಈ ದಿನದಲ್ಲಿ ಕೆಲವು ವಿಚಾರಗಳಲ್ಲಿ ಮರುಚಿಂತನೆ ಮಾಡುವಂಥದ್ದು ಇದೆ. ಈಗಾಗಲೇ ತೆಗೆದುಕೊಂಡಿರುವಂಥ ತೀರ್ಮಾನದಲ್ಲಿ ಮತ್ತೆ ಏನಾದರೂ ಲೋಪದೋಷಗಳಿದೆಯಾ ಅಂತ ಹೇಳಿ ಈ ದಿನ ಒಂದು ಕ್ರಾಸ್ ಚೆಕ್ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮರುಚಿಂತನೆಯನ್ನು ಮಾಡ್ತೀರಿ. ಇದು ಕೂಡ ಅತ್ಯುತ್ತಮವಾದಂಥ ಒಂದು ಬೆಳವಣಿಗೆ. ಇನ್ನು ಈ ದಿನ ನಿಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ಉಂಟಾಗುವಂಥ ಭಿನ್ನಾಭಿಪ್ರಾಯಗಳೇನಿದೆ ಅದನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಹೆಚ್ಚಿನ ಮುತುವರ್ಜಿಯಿಂದ ಈ ದಿನ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಬೇಕು. ನಿಮ್ಮ ಗುರಿಯನ್ನು ತಲುಪಬೇಕು. ಒಳ್ಳೆಯದಾಗತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ಗ್ರಹಗತಿಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿಯೇ ಈ ದಿನದ ಪ್ರಯತ್ನಗಳು ಕೆಲವು ಸಾರ್ಥಕವಾಗಲ್ಲ. ಅಂದರೆ ನೀರಿನಲ್ಲಿ ಹೋಮ ಮಾಡಿದಂತೆ ಕೆಲವು ವ್ಯರ್ಥವಾಗಿ ಹೋಗುವಂಥದ್ದು ಇರುತ್ತೆ. ಹಾಗಾಗಿ ಯಾವುದರಿಂದ ನಿಮಗೆ ಲಾಭ ಇದೆ, ಯಾವ ಕೆಲಸ ನಿಮಗೆ ಅತಿ ಸಂತೋಷವನ್ನು ಕೊಡುತ್ತೆ ಅಂಥದ್ದನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಸ್ಥಿರಾಸ್ತಿ ವಿವಾದಗಳೇನಿದೆ ಅದು ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಹಾಗೆ ಈ ಸಮಸ್ಯೆಗಳು ಬಗೆಹರಿಯಲ್ಲ. ಒಂದರ ಮೇಲೆ ಮತ್ತೊಂದು ಸಮಸ್ಯೆಗಳು ಈ ದಿನ ಪೈಲಪ್ಪಾಗುವಂಥದ್ದು ಕೂಡ ಇರುತ್ತೆ. ಇನ್ನು ವಿಶೇಷವಾಗಿ ಈ ದಿನ ನಿಮಗೆ ಸ್ವಲ್ಪ ನಿರುತ್ಸಾಹ ಇರುವಂಥದ್ದು. ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥವ್ರು, ಸ್ವಂತ ಬಿಸ್ನೆಸ್ಸನ್ನು ಮಾಡುವಂಥವ್ರಿಗೆ ಈ ದಿನದಲ್ಲಿ ವ್ಯಾಪಾರದಲ್ಲಿ ಅಷ್ಟೊಂದು ಪ್ರಗತಿ ಇಲ್ಲ. ನೀವು ನಿರೀಕ್ಷೆ ಮಾಡಿದಂಥ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗಲ್ಲ. ಹಾಗಾಗಿ ನಿಮ್ಮ ಪ್ರಯತ್ನ ಏನೋ ಚೆನ್ನಾಗಿದೆ, ಆದರೆ ಆ ಪ್ರಯತ್ನಕ್ಕೆ ಅನುಗುಣವಾದಂಥ ಫಲಗಳು ನಿಮಗೆ ಸಿಕ್ಕಲ್ಲ. ಇನ್ನು ಈ ದಿನ ನಿರುದ್ಯೋಗಿಗಳು ಸಿಕ್ಕ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಇಲ್ಲೂ ಕೂಡ ನೀವು ಎಡುವಂಥ ಸಾಧ್ಯತೆ ಇದೆ. ಏಕೆಂದರೆ ನಿಮಗೆ ಅತಿಯಾದಂತಹ ಆತ್ಮವಿಶ್ವಾಸದಿಂದ ಈ ದಿನ ಹಿನ್ನಡೆ ಉಂಟಾಗುವಂಥದ್ದು ಇದೆ. ಇನ್ನು ಈ ದಿನ ವಾಹನದಲ್ಲಿ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸುವಂಥದ್ದು ಸೂಕ್ತ. ಏಕೆಂದರೆ ವಾಹನದಿಂದ ಪ್ರಯಾಣದಿಂದ ನಿಮಗೆ ಅಷ್ಟೊಂದು ಈ ದಿನ ಅನುಕೂಲತೆಗಳು ಇರಲ್ಲ. ಇನ್ನು ಈ ದಿನದಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಇದೆ. ಏಕೆಂದರೆ ನಿಮಗೆ ಅನುಭವ ಇದೆ, ಕೌಶಲ್ಯ ಇದೆ, ಪ್ರತಿಭೆ ಇದೆ, ಎಲ್ಲವೂ ಇದೆ. ಆದರೆ ಅದನ್ನು ಸರಿಯಾಗಿ ಬಳಸ್ಕೊಳ್ಳಲ್ಲ. ಕೆಲವರು ಬಳಸ್ಕೊಂಡ್ರೂ ಕೂಡ ನಿಮಗೆ ಸೂಕ್ತವಾದಂತಹ ಸ್ಥಾನಮಾನಗಳು ಸಿಕ್ಕಲ್ಲ. ಹಾಗಾಗಿಯೇ ಈ ದಿನ ಸ್ವಲ್ಪ ಬೇಸರ ಉಂಟಾಗುವಂಥ ಸಂದರ್ಭಗಳಿರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ. ಹಾಗೆ ಭಕ್ತಿಯಿಂದ ವಿಷ್ಣು ಸಹಸ್ರನಾಮವನ್ನು ಈ ದಿನ ಹೇಳ್ಕೊಳ್ಳಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ, ಸುಂದರವಾದಂತಹ ದಿನ, ಕನಸುಗಳು ನನಸಾಗುವಂಥ ದಿನ. ಅದರಲ್ಲೂ ನಿಮ್ಮ ಬಾಲ್ಯದ ಸ್ನೇಹಿತರ ಭೇಟಿ, ಅಲ್ಲಿ ಯಾವುದೋ ಒಂದು ಸಮಸ್ಯೆಗೆ ಪರಿಹಾರ, ಹಾಗೆ ನೀವು ಅಂದುಕೊಂಡಂತಹ ಕೆಲಸ, ಆ ಕೆಲಸಗಳನ್ನು ಮುಂದುವರಿಸುವಂಥದ್ದು. ಹಾಗಾಗಿ ಈ ಬಾಲ್ಯದಲ್ಲಿ ಆಡಿರುವಂತಹ ಕೆಲವು ಲೀಲೆಗಳೇನಿದೆ ಅದರ ಪುನರಾವರ್ತನೆ ಈ ದಿನ ಆಗುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ಶುಭವಾದ ಕೆಲಸ ಕಾರ್ಯಗಳಿಗೆ ನಿಮ್ಮ ಸ್ನೇಹಿತರ ಬೆಂಬಲವನ್ನು, ಸಹಕಾರವನ್ನು ನಿರೀಕ್ಷೆ ಮಾಡುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ಭೂಮಿಯ ಮಾರಾಟದಲ್ಲಿ ಅನುಕೂಲತೆ ಇದೆ. ಖರೀದಿಗಿಂತ ಈ ದಿನ ಮಾರಾಟದಲ್ಲಿ ಹೆಚ್ಚು ಒಂದು ಪ್ರಬುದ್ಧತೆಯನ್ನು ಕಾಣ್ತೀರಿ. ಇನ್ನು ವಿಶೇಷವಾಗಿ ಈ ದಿನ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳಾಗಲಿ, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಇರುವಂಥವರು ಯಾವುದೇ ರೀತಿಯ ಈ ನಷ್ಟದ ವಿಚಾರಗಳಲ್ಲಾಗಲಿ ಅತ್ಯುತ್ತಮವಾದಂಥ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಈ ದಿನ ಇದೆ. ಹಾಗಾಗಿಯೇ
ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡಬೇಕು ಅನ್ನುವಂಥದ್ದು ಎಲ್ಲ ಒಮ್ಮೊಮ್ಮೆ ನಿಮಗೆ ಮೂಡುವಂಥದ್ದು. ಹಾಗೆ ಈ ಉತ್ಸಾಹದ ಬಗ್ಗೆ ಸದಾ ಸರ್ವದಾ ನಿಮಗೆ ಆಸಕ್ತಿ ಇರಬೇಕು, ಎನರ್ಜಿ ಇರಬೇಕು. ಅದಕ್ಕಾಗಿ ಈ ದಿನ ಸ್ವಲ್ಪ ಪ್ರಯತ್ನವನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಒಳ್ಳೆಯ ಪ್ರತಿಫಲ ಸಿಕ್ಕಲಿ ಅಂತ ಹೇಳೇ ನೀವು ಆ ಕಾರ್ಯ ಆರಂಭ ಮಾಡಬೇಕು. ಜೊತೆಗೆ ಈ ದಿನದ ಅವಕಾಶಗಳಲ್ಲಿ ಕೆಲವೊಮ್ಮೆ ತುಂಬ ಸಾಧನೆ ಮಾಡೇ ಮುಂದುವರಿಬೇಕಾಗತ್ತೆ. ಹಾಗಾಗಿ ಬಹಳ ವಿನೂತನವಾಗಿ ವಿಭಿನ್ನವಾಗಿ ಕೆಲಸಗಳನ್ನು ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಆ ಪ್ರಯತ್ನ ಎಕ್ಸ್ಟ್ರಾ ಆರ್ಡಿನರಿಯಾಗಿರಬೇಕು, ಆರ್ಡಿನರಿಯಾಗಿ ಇರಬಾರ್ದು ಅನ್ನುವಂಥದ್ದು. ಅಂದರೆ ಎಲ್ಲರೂ ಮಾಡುವಂಥ ರೀತಿಯಲ್ಲಿ ಕೆಲಸಗಳನ್ನು ಮಾಡಬೇಡಿ, ಸ್ವಲ್ಪ ಯುನೀಕಾಗಿ ಮಾಡಿ. ಆಗ ಇತರರನ್ನು ಆಕರ್ಷಣೆ ಮಾಡುತ್ತೆ, ಜೊತೆಗೆ ನಿಮ್ಮ ಉದ್ದೇಶಿತ ಒಂದು ಗುರಿ ಈಡೇರುತ್ತೆ. ಹಾಗೆ ಈ ದಿನ ಬಹಳ ವಿಶೇಷವಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.